ಇಮ್ಯಾಜಿನ್ ಮಾಡ್ಕೊಳ್ಳಿ, ದಾರಿಯಲ್ಲಿ ಹೋಗ್ತಾ ಇರ್ತೀರಿ, ಸುತ್ತಮುತ್ತ ಯಾರೂ ಇರೋದಿಲ್ಲ. ಹಾಗೆ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಒಂದು ಪೊಲೀಸ್ ಜೀಪ್ ಬರುತ್ತೆ. 4 ಪೊಲೀಸ್ ಬಂದು ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ. ಪೊಲೀಸ್ ಜೀಪ್ನಲ್ಲಿ ಕುತ್ಕೊಂಡು ಹೋಗ್ತಾರೆ, ಹೋಗಿ ಜೈಲಿಗೆ ಹಾಕ್ತಾರೆ. ನೀವು ಪದೇ ಪದೇ ಅವ್ರ ಹತ್ರ ಪ್ರಶ್ನೆ ಕೇಳ್ತೀರಿ, ಯಾಕೆ ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀರಿ, ನಾನೇನು ತಪ್ಪು ಮಾಡಿದೆ ಅಂತ. ಅವರು ಯಾವುದಕ್ಕೂ ಉತ್ತರ ಕೊಡೋದಿಲ್ಲ, ನಿಮ್ಮನ್ನು ಹೋಗಿ ಜೈಲಿಗೆ ತುಂಬ್ತಾರೆ. ಇನ್ನೊಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಬೇರೆ ದೇಶಕ್ಕೆ ಹೋಗಲಿಕ್ಕೆ ಅಂತ ಪಾಸ್ಪೋರ್ಟನ್ನು ಪಡ್ಕೊಂಡಿದ್ದೀರಿ. ಆದರೆ ಆ ಪಾಸ್ಪೋರ್ಟ್ ಸಡನ್ನಾಗಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಏರ್ಪೋರ್ಟಿಗೆ ಹೋಗ್ತೀರಿ, ಏರ್ಪೋರ್ಟ್ನಲ್ಲಿ ನಿಮ್ಮನ್ನು ಸ್ಟಾಪ್ ಮಾಡ್ತಾರೆ, ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿದ್ದಾರೆ. ಕೇಳ್ತೀರಿ ನೀವು, ಯಾಕೆ ಹೀಗೆ ಮಾಡಿದ್ದೀರಿ? ಅಲ್ಲಿರೋ ಆಫೀಸರ್ಗಳು ನಮ್ಮ ಇಷ್ಟ ಅದು ಅಂತ ಹೇಳ್ಬೋದು, ಇಲ್ಲ ಅಂತಂದರೆ ಇದು ನ್ಯಾಷನಲ್ ಸೆಕ್ಯೂರಿಟಿಗೋಸ್ಕರ ಮಾಡಿರೋದು, ನಿಮಗೆ ಯಾವುದೇ ವಿವರಣೆ ನಾವು ಕೊಡೋದಿಲ್ಲ ಅಂತ ಹೇಳ್ತಾರೆ. ಅವಾಗೇನು ಅನಿಸುತ್ತೆ ನಿಮಗೆ? ಏನೂ ಕಾರಣ ಇಲ್ಲದೆ ಸುಮ್ಮನೆ ಈ ರೀತಿ ಅಪರಾಧಗಳನ್ನು ನಾನೇ ಯಾಕೆ ಅನುಭವಿಸ್ಬೇಕು, ನಾನೇನು ತಪ್ಪು ಮಾಡಿಲ್ವಲ್ಲ, ನನ್ನ ಸ್ವಾತಂತ್ರ್ಯವನ್ನು ಕಿತ್ಕೊಳ್ತಾ ಇದ್ದಾರೆ ಇವರು ಅಂತ ಅನಿಸೋದಿಲ್ವಾ? ನಮ್ಮ ಲಿಬರ್ಟಿ ಎಲ್ಲಿ ಹೋಯಿತು ಅನ್ನುವ ಪ್ರಶ್ನೆ ಬರುತ್ತೆ. ಇದೇ ರೀತಿಯ ಒಂದು ಪರಿಸ್ಥಿತಿ ಜರ್ನಲಿಸ್ಟ್ ಮೇನಕಾ ಗಾಂಧಿಯವರಿಗೆ ಎದುರಾಗುತ್ತೆ. ಅವರ ಕಥೆಯನ್ನು ಮುಂದೆ ಕೇಳ್ತೇವೆ. ಆವಾಗ ಅವರು ಸುಪ್ರೀಂ ಕೋರ್ಟಿಗೆ ಹೋಗಿ ಪ್ರಶ್ನೆ ಮಾಡ್ತಾರೆ, ಯಾವುದೇ ಕಾರಣ ಇಲ್ಲದೆ ನನ್ನ ಸ್ವಾತಂತ್ರ್ಯವನ್ನು ಕಿತ್ಕೊಳ್ತಾರೆ. ಇಟ್ ಈಸ್ ವಯಲೇಷನ್ ಮೈ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ. ನನ್ನ ಬದುಕುವ ಮತ್ತು ನನ್ನ ಜೀವಿಸುವ ಸ್ವಾತಂತ್ರ್ಯ ಅಥವಾ ನನ್ನ ಲಿಬರ್ಟಿಗೆ ಇದು ಧಕ್ಕೆ ಬಂದ ಹಾಗೆ ಅಂತ ಅವ್ರು ಹೇಳ್ತಾರೆ. ಈಗ ಒಂದು ಕ್ವಶನ್ ಬರುತ್ತೆ, ಸರ್ಕಾರಕ್ಕೆ ಅಧಿಕಾರ ಇದ್ದ ಮಾತ್ರಕ್ಕೆ ಏನು ಬೇಕಾದರೂ ಮಾಡಬಹುದಾ? ಕ್ಯಾನ್ ಗೌರ್ಮೆಂಟ್ ಟೇಕ್ ಅವೇ ಅವರ್ ಫ್ರೀಡಮ್ ವೆನ್ ಎವರ್ ಇಟ್ ವಾಂಟ್ಸ್? ಅದಕ್ಕೆ ಇಷ್ಟ ಬಂದಾಗ ಏನು ಬೇಕಾದರೂ ಮಾಡಬಹುದಾ? ಈ ಥರ ಹಲವಾರು ಪ್ರಶ್ನೆಗಳು ಎದುರಾದಾಗ ನಮ್ಮ ಸಂವಿಧಾನ ಬೆಳೆದು ಬಂದ ಹಾದಿ ಹಾಗೂ ಸಂವಿಧಾನದ ಒಂದು ಮಹತ್ವಪೂರ್ಣವಾದ ಆರ್ಟಿಕಲ್, ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡಲೇಬೇಕು. ಹಿಂದಿನ ವಿಡಿಯೋದಲ್ಲಿ ನಾವು ಜಸ್ಟು ಆರ್ಟಿಕಲ್ 21ನ ಓವರ್ವ್ಯೂ ನೋಡಿದ್ವಿ. ಓವರ್ವ್ಯೂ ಯಾಕೆ ಕೊಟ್ಟಿದ್ದು ಅಂತಂದರೆ, ಮುಂದೊಂದು ಸಾರಿ ನಿಮ್ಗೆ ಇದೆಲ್ಲ ವಿಡಿಯೋ ಕಂಪ್ಲೀಟ್ ಆದಾಗ ಫಸ್ಟ್ ಆ ವಿಡಿಯೋ ನೋಡಿಬಿಟ್ರೆ ಒಂದು ಸಾರಿ ಸಮ್ಮರಿ ಸಿಕ್ಬಿಡುತ್ತೆ. ಆದರೆ ಇನ್ ಡೀಟೇಲ್ ಆಗಿ ನಾವು ನೋಡ್ತೇವೆ ಅಂತ ಹೇಳಿದ್ದೆ ಮೊದಲು. ಹಾಗಾಗಿ ಈ ಥರ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಈ ಆರ್ಟಿಕಲ್ ಇವಾಲ್ವ್ ಆದಂತಹ ಒಂದು ಬಗೆ ಅಲ್ವಾ? ಹೌ ಇಟ್ ಇವಾಲ್ವ್ಡ್ ಟೈಮ್ ಟು ಟೈಮ್, ಹೌ ಸುಪ್ರೀಂ ಕೋರ್ಟ್ ಇಂಟರ್ಪ್ರಿಟೆಡ್ ದಿಸ್ ಆರ್ಟಿಕಲ್ ಬೈ ಟೇಕಿಂಗ್ ಕೇಸ್ ಬೈ ಕೇಸ್. ಬೇರೆ ಬೇರೆ ಕೇಸ್ಗಳಲ್ಲಿ, ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಹೇಗೆ ಇದನ್ನು ವಿಸ್ತರಿಸ್ತಾ ಹೋಗಿದೆ. ಒಂದು ಅದ್ಭುತವಾದ ಜರ್ನಿ ಇದು ಆರ್ಟಿಕಲ್ 21. ಸ್ವಲ್ಪ ಡೀಟೇಲ್ ಆಗಿ ನೋಡುವ ಅವಶ್ಯಕತೆ ಇದೆ. ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಎರಡರಲ್ಲೂ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಅಷ್ಟಕ್ಕೂ ಆರ್ಟಿಕಲ್ 21ನಲ್ಲಿ ಏನು ಹೇಳ್ತಾರೆ? ನೋ ಪರ್ಸನ್ ಶಲ್ ಬಿ ಡಿಪ್ರೈವ್ಡ್ ಆಫ್ ಹಿಸ್ ಲೈಫ್ ಆರ್ ಪರ್ಸನಲ್ ಲಿಬರ್ಟಿ ಎಕ್ಸೆಪ್ಟ್ ಅಕಾರ್ಡಿಂಗ್ ಟು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಇಲ್ಲಿರೋ ಪ್ರತಿಯೊಂದು ವರ್ಡ್, ಎವ್ರಿ ವರ್ಡ್ ಶುಡ್ ಬಿ ಅಂಡರ್ಸ್ಟುಡ್. ಫಸ್ಟ್ ನೋಡಿ, ನೋ ಪರ್ಸನ್. ನೋ ಪರ್ಸನ್ ಅಂತಂದರೆ ಇದು ಮುಖ್ಯವಾಗಿ ನೋ ಪರ್ಸನ್ ಶಲ್ ಬಿ ಡಿಪ್ರೈವ್ಡ್. ಯಾರಿಗೂ ಈ ಒಂದು ರೈಟ್ ಅಥವಾ ಯಾರ ಒಂದು ರೈಟ್ ಸಹ ಇಲ್ಲಿ ಧಕ್ಕೆ ಬರಬಾರ್ದು. ಈ ಒಂದು ಆರ್ಟಿಕಲ್ 21 ಅನ್ನೋದು ಎಲ್ರಿಗೂ ಅಪ್ಲೈ ಆಗುತ್ತೆ. ಇಟ್ ಅಪ್ಲೈಸ್ ಟು ಎವ್ರಿ ಒನ್. ಇಟ್ ಇನ್ಕ್ಲೂಡ್ ಸಿಟಿಸನ್ಸ್, ಫಾರಿನರ್ಸ್, ರೆಫ್ಯೂಜೀಸ್ ಆ್ಯಂಡ್ ಇವನ್ ಪ್ರಿಸ್ನರ್ಸ್. ಜೈಲಿನಲ್ಲಿರುವ ಕೈದಿಗಳಿಗೂ ಸಹ ಇದು ಅಪ್ಲೈ ಆಗುತ್ತೆ, ಫಾರಿನರ್ಗಳಿಗೂ ಅಪ್ಲೈ ಆಗುತ್ತೆ, ರೆಫ್ಯೂಜಿ, ಸಿಟಿಸನ್ಸ್ ಎಲ್ರಿಗೂ ಅಪ್ಲೈ ಆಗುತ್ತೆ. ನೋ ಪರ್ಸನ್ ಶಲ್ ಬಿ ಡಿಪ್ರೈವ್ಡ್. ಡಿಪ್ರೈವ್ಡ್ ಅಂತಂದರೆ ಏನು ಹಾಗಾದರೆ? ಡಿಪ್ರೈವ್ ಅಂತಂದರೆ ಗೌರ್ಮೆಂಟ್ ಕ್ಯಾನ್ ಟೇಕ್ ಫ್ರೀಡಮ್ ಅವೇ ಬಟ್ ನಾಟ್ ರ್ಯಾಂಡಮ್ಲಿ. ನೋ ಪರ್ಸನ್ ಶಲ್ ಬಿ ಡಿಪ್ರೈವ್ಡ್ ಅಂತಂದರೆ ಸರ್ಕಾರ ನಿಮ್ಮ ಒಂದು ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಬಹುದು, ಆದರೆ ಅದಕ್ಕೆ ಮನಸ್ಸಿಗೆ ಬಂದಾಗಲ್ಲ. ಅದಕ್ಕೆ ಬೇರೆ ವಿಧಾನಗಳಿದೆ, ಆ ಒಂದು ವಿಧಾನಗಳ ಮೂಲಕ ಮಾತ್ರ ಅದನ್ನು ಮಾಡಬಹುದು. ಸೊ ಇಟ್ ಕಾಂಟ್ ಡೂ ಇಟ್ ರ್ಯಾಂಡಮ್ಲಿ. ಹೇಗೆ ಬೇಕೋ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಗೌರ್ಮೆಂಟ್ ಮಸ್ಟ್ ಫಾಲೋ ರೂಲ್ಸ್. ಅದಕ್ಕೆ ನಾವೇನಂತ ಕರಿತೇವೆ? ರೂಲ್ ಆಫ್ ಲಾ ಅಲ್ವಾ? ರೂಲ್ ಆಫ್ ಲಾ.
ಸರ್ಕಾರ ಸಹ ಕಾನೂನನ್ನೇ ಪಾಲಿಸಬೇಕು. ನೋ ಪರ್ಸನ್ ಶೆಲ್ ಬಿ ಡಿಪ್ರೈವ್ಡ್ ಆಫ್ ಹಿಸ್ ಲೈಫ್. ಈ ಟರ್ಮ್ ನೋಡಿ, ಲೈಫ್ ಅಂತಂದ್ರೆ ಏನು? ನಾವೆಲ್ಲ ಲಿವಿಂಗ್ ಬೀಯಿಂಗ್ಸ್. ನೀವು ಬಯಾಲಜಿ ಎನ್ವೈರ್ಮೆಂಟಲ್ಲಿ ಕೇಳ್ತೀರಲ್ವಾ, ಬಯೋಟಿಕ್ಕು ಅನ್ನೋದೆಲ್ಲ. ನಾವು ಬಯೋಟಿಕ್, ಹೌದು. ಬಯೋಟಿಕ್ ಅಂದ ಮಾತ್ರಕ್ಕೆ ನಮಗೆ ಒಂದು ಲೈಫ್ ಇದೆ. ಹಾಗಾದರೆ ಇಲ್ಲಿ ಬರೋದು ಅಷ್ಟು ಮಾತ್ರನಾ? ನೋ, ಇಟ್ ಇಸ್ ನಾಟ್ ಜಸ್ಟ್ ಬ್ರೀತಿಂಗ್ ಅಲ್ವಾ. ಹ್ಯೂಮನ್ ಬೀಯಿಂಗ್ ಅಂತ ಕರೆಸ್ಕೊಳ್ಳೋದು ಯಾವಾಗ? ಮೋರ್ ದೆನ್ ದಟ್ ಅನಿಮಲ್. ಬೇರೆ ಪ್ರಾಣಿಗಳಿಗಿಂತ ನಾವು ವಿಭಿನ್ನ ಅನ್ನೋದು ನಿಮ್ಗೆ ಗೊತ್ತಿದೆ. ಸೊ ಲೈಫ್ ಹಿಯರ್ ಇಸ್ ನಾಟ್ ಜಸ್ಟ್ ಅಬೌಟ್ ಬ್ರೀತಿಂಗ್, ಇಟ್ ಇಸ್ ಅಬೌಟ್ ಲಿವಿಂಗ್ ವಿತ್ ಡಿಗ್ನಿಟಿ. ಬದುಕೋದಕ್ಕೂ ಘನತೆಯಿಂದ ಬದುಕೋದಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ನಿಮಗೆ ದಿನದ ಒಂದು 24 ಗಂಟೆಯಲ್ಲಿ ಅದ್ಭುತವಾಗಿ ಪ್ರತಿಯೊಂದನ್ನು ಸರಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಬದುಕಿದರೆ ಅದೊಂದು ಘನತೆಯುಳ್ಳ ಬದುಕು. ಅದೇ ಮನಸ್ಸಿಗೆ ಬಂದ ಹಾಗೆ ಯಾವ ಬೇಕೋ ಆಗ ಓದೋದು, ಏನೂ ಪ್ಲ್ಯಾನ್ ಇಲ್ಲದೆ ಏನೇನೋ ಮಾಡ್ತಾ ಇರೋದು, ಅದಕ್ಕೇನಾದರೂ ಘನತೆ ಇದೆಯಾ? ಅದನ್ನು ಮಾಡಲಿಕ್ಕೆ ನೀವ್ಯಾಕೆ ಆಗಬೇಕು? ಇವಾಗ ಯಾರು ಬೇಕಾದರೂ ಅದನ್ನು ಮಾಡ್ಬೋದು. ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗ್ತಿದ್ದೀರಿ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಆಗಿರುವಂಥ ವಿಷಯಗಳನ್ನೇ ಮಾಡಬೇಕು. ಅದಕ್ಕೊಂದು ಡಿಗ್ನಿಟಿ ಇರುತ್ತೆ. ಸೊ ಹ್ಯೂಮನ್ ಬೀಯಿಂಗ್ ಸಹ ಹಾಗೆ ಅಲ್ವಾ? ಪ್ರಾಣಿಗಳ ಥರ ಬದುಕೋದಾದರೆ ಮನುಷ್ಯನೇ ಯಾಕೆ ಆಗಬೇಕಿತ್ತು? ಅದರಲ್ಲೂ ನಮ್ಮ ಒಂದು ಸಮಾಜದಲ್ಲಿ ನಮಗೆ ಒಂದು ಡಿಗ್ನಿಟಿ ಅಂದರೆ ಸೋಷಿಯಲ್ ಸ್ಟೇಟಸ್ ಅಲ್ಲ, ಸಾಮಾಜಿಕವಾಗಿ ಎಲ್ಲರ ಮುಂದೆ ಪ್ರದರ್ಶನ ಮಾಡಿಕೊಳ್ಳುವ ಆಡಂಬರ ಅಲ್ಲ. ಡಿಗ್ನಿಟಿ ಅನ್ನೋದು ಘನತೆ, ರೆಸ್ಪೆಕ್ಟ್ ಅಂತ ಹೇಳ್ತೀವಲ್ವ, ಅದು ಬೇಡಿಕೊಂಡು ಬರುವಂಥದ್ದಲ್ಲ, ನೋಡಿಕೊಂಡು ಬೇರೆಯವರು ಕೊಡುವಂಥದ್ದು. ನಮ್ಮ ಆದರ್ಶಗಳನ್ನು, ನಮ್ಮ ತತ್ವಗಳನ್ನು ನೋಡಿಕೊಂಡು ಬೇರೆಯವರು ಕೊಡುವಂಥದ್ದು. ಡಿಗ್ನಿಟಿ ಸಹ ಹಾಗೆ, ಘನತೆಯುಳ್ಳ ಬದುಕು. ಹಾಗಾಗಿ ಬದುಕಿದ್ರೆ ಸಾಕಾಗೋದಿಲ್ಲ, ಜೀವಿಸಿದ್ರೆ ಸಾಕಾಗೋದಿಲ್ಲ, ಉಸಿರಾಡಿದ್ರೆ ಸಾಕಾಗೋದಿಲ್ಲ, ಜೀವಂತಿಕೆ ಸಹ ಇರಬೇಕು, ಘನತೆ ಸಹ ಇರಬೇಕು. ಆ ಘನತೆಯುಳ್ಳ ಬದುಕಿಗೆ ಮುಖ್ಯವಾಗಿ ಏನು ಬೇಕು? ಆಹಾರ ಬೇಕು ಅಲ್ವಾ? ನಮಗೆ ಹೇಗೆ ಏನು ಬೇಕಿದ್ರೂ ಮೊದಲು ಆರೋಗ್ಯ ಮುಖ್ಯ, ಆರೋಗ್ಯಕ್ಕೆ ಆಹಾರ ಮುಖ್ಯ, ಆಹಾರದಿಂದ ಆರೋಗ್ಯ, ನಾವು ಬದುಕಿರ್ತಕ್ಕಂಥ ವಾತಾವರಣ ಚೆನ್ನಾಗಿರಬೇಕು. ಮತ್ತು ಬೇಸಿಕ್ ನೆಸೆಸಿಟೀಸ್ ಅಂತ ಹೇಳ್ತೀವಿ ನೋಡಿ, ಗಾಳಿ, ನೀರು, ಆಹಾರ, ಬಟ್ಟೆ, ಮೂಲ ಸೌಕರ್ಯಗಳು ಎಲ್ಲ ಮುಖ್ಯ. ಹಾಗಾಗಿ ನೋ ಪರ್ಸನ್ ಶೆಲ್ ಬಿ ಡಿಪ್ರೈವ್ಡ್ ಆಫ್ ಹಿಸ್ ಲೈಫ್. ಪದೇ ಪದೇ ಯಾಕೆ ಹೇಳ್ತಿದ್ದೇನೆ ಅಂತಂದರೆ ಈ ಒಂದು ಸೆಂಟೆನ್ಸ್ ನಿಮ್ಮ ತಲೆಯಲ್ಲಿ ಕೂತ್ಬಿಡಬೇಕು. ಇದ್ರ ಬಗ್ಗೆ ಶಾರ್ಟ್ ನೋಟ್ಸನ್ನು ಆಮೇಲೆ ಕೊಡ್ತೇನೆ, ನಾನು ಲಾಸ್ಟಲ್ಲಿ ಎಂಡಲ್ಲಿ ಇಟ್ಟಿದ್ದೇನೆ. ಆದರೆ ಈಗ ಕೇಳಿಸ್ಕೊಳ್ಳಿ. ನೀವು ಬೇಕಾದರೆ ರನ್ನಿಂಗ್ ನೋಟ್ಸ್ ಮಾಡ್ಕೋಬಹುದು. ಕೇಳ್ತಾ ಏನಾದರೂ ಮನಸ್ಸಿಗೆ ಹೊಳೆದ್ರೆ ಅದನ್ನು ಬರ್ಕೊಳ್ತಾ ಇರ್ಬೋದು, ರನ್ನಿಂಗ್ ನೋಟ್ಸ್. ಹಾಗಂತ ಅದು ಕಡ್ಡಾಯ ಅಲ್ಲ. ಸೊ ನೋ ಪರ್ಸನ್ ಶೆಲ್ ಬಿ ಡಿಪ್ರೈವ್ಡ್ ಆಫ್ ಹಿಸ್ ಲೈಫ್ ಆರ್ ಪರ್ಸ್ನಲ್ ಲಿಬರ್ಟಿ. ಲೈಫ್ ಅಂದರೆ ಏನು ಅಂತ ಗೊತ್ತಾಯಿತು. ಪರ್ಸ್ನಲ್ ಲಿಬರ್ಟಿ ಅಂತಂದರೆ ಪರ್ಸ್ನಲ್, ನಿಮ್ಮ ವೈಯಕ್ತಿಕ ಬದುಕಿನ ಆದ್ಯತೆಗಳು, ಆಯ್ಕೆಗಳು, ಫ್ರೀ ಚಾಯ್ಸಸ್ ಇನ್ ಪರ್ಸ್ನಲ್ ಲೈಫ್. ಚಾಯ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನು ಎಕಾನಮಿಯಲ್ಲಿ ನೋಡ್ತೀವಿ. ಎಕಾನಮಿ ಮೈಕ್ರೋ ಸಹ ಇರುತ್ತೆ, ಮ್ಯಾಕ್ರೋ ಸಹ ಇರುತ್ತೆ. ನೋಡಿ ಇಲ್ಲಿ ಕನೆಕ್ಟ್ ಆಗೋದು ಹೇಗೆ? ಬದುಕಿನ ಪ್ರತಿಯೊಂದು ಹಂತದಲ್ಲೂ ನೀವು ಒಂದು ಚಾಯ್ಸ್, ಆಯ್ಕೆ ಮಾಡಲೇಬೇಕಾಗುತ್ತೆ ಅಲ್ವಾ? ಸೊ ಫ್ರೀ ಚಾಯ್ಸಸ್ ಇನ್ ಪರ್ಸ್ನಲ್ ಲೈಫ್. ಏನು ಫ್ರೀ ಚಾಯ್ಸ್ ಅಂತಂದರೆ ಎಲ್ಲಿಗಿರಬೇಕು, ಎಲ್ಲಿ ಹೊರಡಬೇಕು, ಟ್ರಾವೆಲ್ ಮಾಡಬೇಕು, ನಿಮ್ಮ ಮದುವೆಯ ಒಂದು ಆಯ್ಕೆ, ನೀವು ಮಾತನಾಡೋದು, ನಿಮ್ಮ ಒಂದು ಪ್ರೈವಸಿ, ಇದೆಲ್ಲ ನಿಮ್ಮ ಆಯ್ಕೆ ಅಲ್ವಾ? ಹಾಗಾಗಿ ಇದು ಮುಖ್ಯ. ನಿಮಗೆ ಬದುಕಿದ್ರೆ ಸಾಕಾಗೋದಿಲ್ಲ, ಲಿಬರ್ಟಿ ಇರಬೇಕು. ಸೊ accept according to procedure established by law. No person shall be deprived of his life or personal liberty except according to procedure established by law. ಏನು ಹಾಗಂತಂದರೆ ಒಬ್ಬ ವ್ಯಕ್ತಿಯ ಬದುಕನ್ನು ಜೀವಿಸುವ ಹಕ್ಕನ್ನು ಅಥವಾ ಅವನ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋ ಅಧಿಕಾರ ಇಲ್ಲ, ಅವನಿಂದ ಅದನ್ನು ಕಸಿದುಕೊಳ್ಬಾರ್ದು. ಆದರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಒಂದು ವೇಳೆ ಕಾನೂನಿನ ಮೂಲಕ, ಕೆಲವೊಂದು ವಿಧಾನಗಳ ಮೂಲಕ ಆ ವ್ಯಕ್ತಿ ಕೆಲವು ತಪ್ಪನ್ನು ಎಸಗಿದ್ರೆ ಆ ಲೀಗಲ್ ಸ್ಟೆಪ್ಪನ್ನು ಫಾಲೋ ಮಾಡಿ ಆವಾಗ ಕಿತ್ಕೊಳ್ಬಹುದು, ಆವಾಗ ಸ್ವಾತಂತ್ರ್ಯಕ್ಕೆ ಒಂದು ಧಕ್ಕೆ ಬರಬಹುದು. ಸೊ ಅದಕ್ಕೇನಾಗಬೇಕು? ಗೌರ್ಮೆಂಟ್ ಮಸ್ಟ್ ಫಾಲೋ ಲೀಗಲ್ ಸ್ಟೆಪ್ಸ್ ಅಲ್ವಾ? ಲೀಗಲ್ ಆಗಿ ಒಂದು ಕಾನೂನಿದೆ ಅಂತಂದರೆ ಅದರ ಎಲ್ಲ ವಿಧಾನಗಳನ್ನು, ಕಾರ್ಯವಿಧಾನಗಳನ್ನಿರ್ಬೋದು, ಅದರ ಎಲ್ಲ ಹಂತಗಳನ್ನು ಸರಿಯಾಗಿ ಫಾಲೋ ಮಾಡಿರಬೇಕು. ಕೋರ್ಟ್ ವಿಲ್ ಚೆಕ್ ಲೀಗಾಲಿಟಿ. ಇದು ಸರ್ಕಾರ ಯಾವ ಥರ ಅದನ್ನು ಫಾಲೋ ಮಾಡ್ತಿದೆಯಾ ಇಲ್ವಾ ಅಂತ ಕೋರ್ಟನ್ನು ಚೆಕ್ ಮಾಡುತ್ತೆ. ಹಾಗಾದರೆ ಕೋರ್ ಐಡಿಯಾ ಏನಿಲ್ಲಿ ಬರೋದು? ಗೌರ್ಮೆಂಟ್ ಮಸ್ಟ್ ರೆಸ್ಪೆಕ್ಟ್ ಹ್ಯೂಮನ್ ಡಿಗ್ನಿಟಿ ವೈಲ್ ರಿಸ್ಟ್ರಿಕ್ಟಿಂಗ್ ಫ್ರೀಡಮ್. ನಿಮ್ಮ ಸ್ವಾತಂತ್ರ್ಯಕ್ಕೆ ಒಂದು ಬೇಲಿ ಹಾಕ್ತಿದ್ದಾರೆ ಅಂತಂದರೆ ಆವಾಗ ನಿಮ್ಮ ಡಿಗ್ನಿಟಿಗೆ ಧಕ್ಕೆ ಬರಬಾರ್ದು. ಅದನ್ನು ಅದಕ್ಕೂ ಸಹ ರೆಸ್ಪೆಕ್ಟ್ ಕೊಡಬೇಕು.
ನಮ್ಮ ಮೊದಲಿನ ಅಂಡರ್ಸ್ಟ್ಯಾಂಡಿಂಗ್ ಏನಾಗಿತ್ತು ಅಂತಂದರೆ, ನಿಮಗೆ ನಾವು ಮೊದಲೊಂದು ಸಾರಿ ಹೇಳಿದ್ದೆ, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಡ್ಯೂ ಪ್ರೊಸೆಸ್ ಆಫ್ ಲಾ, ಇದು ಎರಡರ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿದ್ದೆ. ಅರ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ವಾಸ್, ಇಫ್ ಅ ಲಾ ಎಕ್ಸಿಸ್ಟ್, ಒಂದು ಲಾ ಇದೆ, ಲಾ ಏನು ಹೇಳ್ತಾ ಇದೆ, ಗೌರ್ಮೆಂಟ್ ಕ್ಯಾನ್ ರೆಸ್ಟ್ರಿಕ್ಟ್ ಯುವರ್ ಲಿಬರ್ಟಿ, ಸರ್ಕಾರ ನಿಮ್ಮ ಲಿಬರ್ಟಿಗೆ ರಿಸ್ಟ್ರಿಕ್ಷನ್ಸ್ ಹಾಕ್ಬೋದು. ಆದರೆ ಈ ಒಂದು ಮೊದಲಿನ ಒಂದು ಪ್ರಕ್ರಿಯೆ ಏನಾಗಿತ್ತು ಅಂತಂದರೆ, ಹಿಯರ್ ಫೇರ್ನೆಸ್, ಫೇರ್ ಆಗಿದೆಯಲ್ಲ, ನ್ಯಾಯಯುತವಾಗಿದೆಯಲ್ಲ ಅನ್ನೋದು ಮ್ಯಾಟ್ರೇ ಆಗೋದಿಲ್ಲ. ಇದರಿಂದಾಗಿ ತುಂಬ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಮುಂದೆ ಕೇಸ್ ಸ್ಟಡಿ ಮಾಡಬೇಕಾದ್ರೆ ಹೇಳ್ತೇನೆ. ಹಾಗಾಗಿ ಈ ಒಂದು ಪ್ರೊಸೀಜರ್ ಇತ್ತು ಮೊದಲು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಟಿಕಲ್ 21 ಅನ್ನೋದು ತುಂಬ ಬೇರೆ ಬೇರೆ ಕೇಸ್ಗಳ ಮೂಲಕ ಇವಾಲ್ವ್ ಆಗ್ತಾ ಬಂದಿದೆ. ಯಾಕೆ ಅದನ್ನು ಲಿವಿಂಗ್ ಆರ್ಟಿಕಲ್ ಅಂತ ಕರೀತಾರೆ ಅಂತಂದರೆ, ಇಟ್ ಕೀಪ್ಸ್ ಎಕ್ಸ್ಪ್ಯಾಂಡಿಂಗ್. ಆರ್ಟಿಕಲ್ 21 ಈಸ್ ಕಾಲ್ಡ್ ಲಿವಿಂಗ್ ಆರ್ಟಿಕಲ್. ರೈಟ್ ಟು ಲೈಫ್ ಕೊಡುತ್ತೆ. ಆ ಲೈಫ್ ಕೊಡುವಂಥ ಆರ್ಟಿಕಲ್ಗೆ ಒಂದು ದೊಡ್ಡ ಲೈಫ್ ಇದೆ ನೋಡಿ, ಬೇಕಿದ್ರೆ ಅದು ಸಹ ಬದುಕ್ತಾ ಇದೆ, ಅದು ಸಹ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಇಟ್ ಕೀಪ್ಸ್ ಎಕ್ಸ್ಪ್ಯಾಂಡಿಂಗ್, ಇವಾಲ್ವ್ ಆಗ್ತಾ ಇದೆ. ನ್ಯೂ ರೈಟ್ಸ್ ಆರ್ ಆ್ಯಡೆಡ್ ಬೇಸ್ಡ್ ಆನ್ ಸೊಸೈಟಿ ನೀಡ್ಸ್. ಕಾಲಕ್ಕೆ ತಕ್ಕ ಹಾಗೆ, ಬದಲಾಗುತ್ತಿರುವ ಜಗತ್ತಿಗೆ ತಕ್ಕ ಹಾಗೆ, ಆಧುನಿಕತೆಗೆ, ಸಮಾಜಕ್ಕೆ, ಎಲ್ಲದರ ಜೊತೆ ಹೊಂದಿಕೊಳ್ಳಿಕ್ಕೆ ಈ ಒಂದು ಆರ್ಟಿಕಲ್ ಸಹ ಎಕ್ಸ್ಪ್ಯಾಂಡ್ ಆಗುತ್ತೆ, ಇವಾಲ್ವ್ ಆಗ್ತಾ ಇದೆ. ಅದರ ಇಂಟರ್ಪ್ರಿಟೇಷನನ್ನು ಸುಪ್ರೀಂ ಕೋರ್ಟ್ ಪದೇ ಪದೇ ಬದಲಾಯಿಸ್ತಾ ಇರುತ್ತೆ. ನಾವು ಮೊದಲನೇ ಕ್ಲಾಸ್ಗಳಲ್ಲಿ, ಸ್ಟಾರ್ಟಿಂಗ್ ವಿಡಿಯೋಗಳಲ್ಲಿ ನೋಡಿದ್ವಿ, ಸುಪ್ರೀಂ ಲಾ ಆಫ್ ದಿ ಲ್ಯಾಂಡ್ ಯಾವುದು ನೆನಪಿದೆಯಾ? ಕಾನ್ಸ್ಟಿಟ್ಯೂಷನ್. ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ಗಳಿಗೆ ಇರದಿರುವಂತಹ ಒಂದು ಪವರ್ ಜುಡಿಷಿಯರಿಗಿದೆ, ಜುಡಿಷಿಯಲ್ ರಿವ್ಯೂ ಅನ್ನೋದು. ಸಂವಿಧಾನದಲ್ಲಿ ಇರುವಂಥ ಆರ್ಟಿಕಲ್ಗಳನ್ನು ಯಾವ ಥರ ಇಂಟರ್ಪ್ರೆಟ್ ಮಾಡೋದು, ಅದನ್ನು ಯಾವ ಥರ ಎಕ್ಸ್ಪ್ಲೇನ್ ಮಾಡೋದು ಅನ್ನುವಂಥ ಪವರ್ ಜುಡಿಷಿಯರಿಗಿದೆ. ಹಾಗಾಗಿ ಆ ಇಂಟರ್ಪ್ರಿಟೇಷನ್ ಜುಡಿಷಿಯರಿ ಬೇಕಾದ ಥರ ಮಾಡ್ಕೊಳ್ತಾ ಇರುತ್ತೆ. ಅಂತಂದರೆ ಸಮಾಜಕ್ಕೆ ಒಳ್ಳೆಯದಾಗೋ ಥರ ಅದರ ಒಂದು ಪ್ರತಿಕ್ರಿಯೆಗಳಿರುತ್ತೆ ಎಷ್ಟೋ ಸಾರಿ. ಅದರ ಬಗ್ಗೆ ನೋಡೋಣ. ಒಂದು ಮರ ಇದೆ ಅಂತಂದರೆ, ಸಸಿಯಾಗಿರುವಂಥ ಆ ಒಂದು ಗಿಡ ಈಗ ದೊಡ್ಡದಾಗಿ ಹಬ್ತಾ ಇದೆ. ರೈಟ್ ಟು ಲೈಫ್ ಅನ್ನೋದು ಈಗ ಶಾಖೆಗಳನ್ನು ವಿಸ್ತರಿಸಿಕೊಳ್ತಾ ಅಗಾಧವಾಗಿ ಬೆಳೆದು ನಿಲ್ತಾ ಇದೆ. ಕೇವಲ ರೈಟ್ ಟು ಲೈಫ್ ಮಾತ್ರ ಅಲ್ಲ, ಲೈವ್ಲಿಹುಡ್ ಬರುತ್ತೆ, ಹೆಲ್ತ್, ಪ್ರೈವಸಿ, ಎಜುಕೇಷನ್, ಎನ್ವೈರ್ಮೆಂಟ್ ಎಲ್ಲವೂ ಸಹ ಕವರ್ ಆಗ್ತಾ ಹೋಗುತ್ತೆ. ಕ್ವಶನ್ ಏನಾಗಿತ್ತು ನಮ್ಮದು ಸ್ಟಾರ್ಟಿಂಗಲ್ಲಿ? ಸರ್ಕಾರನೇ, ಗೌರ್ಮೆಂಟೇ ಒಂದು ವೇಳೆ ಒಂದು ಬ್ಯಾಡ್ ಲಾ, ಕೆಟ್ಟ ಕಾನೂನನ್ನು ತಂದರೆ, ಇಫ್ ಅ ಗೌರ್ಮೆಂಟ್ ಮೇಕ್ಸ್ ಅ ಬ್ಯಾಡ್ ಲಾ, ಕ್ಯಾನ್ ಇಟ್ ಟೇಕ್ ಅವೇ ಅವರ್ ಫ್ರೀಡಮ್? ಕ್ಯಾನ್ ಇಟ್ ಟೇಕ್ ಅವೇ? ನಮ್ಮ ಫ್ರೀಡಮನ್ನು ಕಿತ್ಕೊಳ್ಬೋದು ಆ ಲಾ ಮೂಲಕ. ಅದರ ಜೊತೆ ಕ್ಯಾನ್ ಕೋರ್ಟ್ಸ್, ನ್ಯಾಯಾಲಯಗಳಿದೆ, ಕ್ಯಾನ್ ಕೋರ್ಟ್ಸ್ ಕ್ವಶ್ಚನ್ ಫೇರ್ನೆಸ್ ಆಫ್ ದಟ್ ಲಾ? ಈ ಒಂದು ಲಾ ಇದೆ, ಇದರ ಫೇರ್ನೆಸ್, ಇದರ ನ್ಯಾಯಯುತವಾಗಿದೆಯಾ ಅಂತ ಕೋರ್ಟ್ ಕ್ವಶನ್ ಮಾಡಬಹುದಾ? ಇನ್ನೊಂದು ಲಾ ಇದೆ, ಅದರಲ್ಲಿರೋ ಪ್ರೊಸೀಜರ್ ಎಲ್ಲ ಫಾಲೋ ಮಾಡಿದ್ದಾರೆ. ಡಸ್ ಪ್ರೊಸೀಜರ್ ಮೀನ್ ಎನಿ ಪ್ರೊಸೀಜರ್ ಆರ್ ಫೇರ್ ಪ್ರೊಸೀಜರ್? ಪ್ರೊಸೀಜರ್ ಅಂತಂದರೆ ಅದರಲ್ಲಿರೋ ಪ್ರೊಸೀಜರ್ ಮಾತ್ರನಾ, ಅಥವಾ ಆ ಪ್ರೊಸೀಜರ್ ಫೇರ್ ಆಗಿರೋದಾ? ಅಂದರೆ ಸ್ಟಾರ್ಟಿಂಗಲ್ಲಿ ನೋಡಿದ್ವಲ್ವಾ, ಬದುಕೋದು ಅಂತಂದರೆ ಉಸಿರಾಡೋದು ಮಾತ್ರನಾ, ಅಥವಾ ಜೀವಂತಿಕೆಯಿಂದ ಇರೋದಾ? ಅದೇ ಥರ ಕೇವಲ ಫಾಲೋ ಮಾಡಿದರೆ ಸಾಕು ಸ್ಟೆಪ್ಪನ್ನು, ಆ ಸ್ಟೆಪ್ ಸರಿ ಇದೆಯಾ ಅಂತ ನೋಡೋದು ಬೇಡವಾ? ದೀಸ್ ಕ್ವಶನ್ಸ್ ಗೈಡ್ ದಿ ಎಂಟೈರ್ ಎವಲ್ಯೂಷನ್ ಆಫ್ ಆರ್ಟಿಕಲ್ 21. ಈ ಒಂದು ಕ್ವಶನ್ಗಳಿದೆಯಲ್ವಾ, ಇದೇ ಮುಖ್ಯವಾಗಿ ಆರ್ಟಿಕಲ್ 21 ಇವಾಲ್ವ್ ಮಾಡ್ತಾ ಹೋಯಿತು. ಇಲ್ಲಿ ಫೇಸ್ಗಳನ್ನು ಕೊಟ್ಟಿದ್ದಾನೆ, ಆ ಫೇಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿ ಆದಮೇಲೆ ನಿಮ್ಗೆ ಅದು ಗೊತ್ತಾಗುತ್ತೆ. ಶಾರ್ಟಾಗಿ ಮೇಲ್ಗಡೆ ನೋಡ್ಕೋಬಹುದು. ಮೊದಲೇ ನೋಡಿ, 1950 ಏನಾಯಿತು, ಫಸ್ಟ್ ಟೈಮು ಈ ಆರ್ಟಿಕಲ್ 21 ಇಂಟರ್ಪ್ರಿಟೇಷನ್ ಸ್ಟಾರ್ಟ್ ಆಗಿತ್ತು. A.K. ಗೋಪಾಲನ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್. ಯಾರು ಈ ಗೋಪಾಲನ್? ಗೋಪಾಲನ್ ಅನ್ನೋರು ಕಮ್ಯುನಿಸ್ಟ್ ಲೀಡರ್ ಆಗಿದ್ದರು, ಪೊಲಿಟಿಕಲ್ ಆ್ಯಕ್ಟಿವಿಸ್ಟ್. ಬ್ರಿಟಿಷರಿದ್ದಾಗ ಸಹ ತುಂಬ ಸಾರಿ ಬ್ರಿಟಿಷರು ಇವರನ್ನು ಅರೆಸ್ಟ್ ಮಾಡಿದರು. ನೋಡಿ, ಡಿಟೆನ್ಷನ್, ಬಂಧಿಸೋದು, ಬಂಧನದಲ್ಲಿಡೋದು. ಡಿಟೆನ್ಷನ್ನಲ್ಲಿ 2 ಥರ ಇರುತ್ತೆ. ಒಂದು ಪ್ಯುನಿಟಿವ್ ಡಿಟೆನ್ಷನ್, ಪ್ಯುನಿಟಿವ್, ಇನ್ನೊಂದು ಪ್ರಿವೆಂಟಿವ್. ನೀವು ಯಾವುದಾದ್ರೂ ಒಂದು ಗಾದೆ ಕೇಳಿರ್ಬೋದು, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ. ಏನು ಪ್ರಿವೆನ್ಷನ್ ಅಂದರೆ, ಮೊದಲೇ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳೋದು,
ಒಂದು ರೋಗ ಬರ್ತಾ ಇದೆ ಅಂತಂದರೆ ಮೊದಲೇ ನಾವು ಜಾಗರೂಕರಾಗಿ ಅದಕ್ಕೆ ಬೇಕಾಗಿರೋ ಕ್ರಮಗಳನ್ನು ತಗೊಂಡ್ರೆ ಆಮೇಲೆ ರೋಗ ಬಂದ ಮೇಲೆ ಮತ್ತೆ ಹಾಸ್ಪಿಟಲ್ಗೆ ಹೋಗಬೇಕಾದ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಬರೋದು ಎರಡು ಶಬ್ದ, ಪ್ಯುನಿಟಿವ್ ಮತ್ತು ಪ್ರಿವೆಂಟಿವ್. ಪ್ಯುನಿಟಿವ್ ಅಂತಂದರೆ ಒಬ್ಬ ವ್ಯಕ್ತಿ ಒಂದು ಅಪರಾಧವನ್ನು ಮಾಡಿದ್ದಾನೆ, ಮಾಡಿ ಆದಮೇಲೆ ಅಪರಾಧ ಪ್ರೂವ್ ಆಗಿದೆ, ಅವನು ಗಿಲ್ಟಿ, ಅವನು ಆರೋಪಿಯಾಗಿದ್ದ ಮೊದಲು, ನಾ ಹೇಳಿದ್ನಲ್ವ ಅಕ್ಯೂಸ್ಡ್ ಆಗಿರೋರು ನೆಕ್ಸ್ಟು ಅಂತಂದರೆ ಅಕ್ಯೂಸ್ಡ್ ಆಗಿರೋರು ಮುಖ್ಯವಾಗಿ ಅಪರಾಧದಿಂದ ಪ್ರೂವ್ ಆಗ್ತಾರೆ. ಅಪರಾಧ ಅಂತ ಪ್ರೂವ್ ಆದಾಗ ಅಲ್ವಾ, ಪ್ರೂವ್ ಆದಮೇಲೆ ಅವರಿಗೆ ಗಿಲ್ಟಿ ಅಂತ ಪ್ರೂವ್ ಆದಾಗ ಶಿಕ್ಷೆ ಆಗುತ್ತೆ. ಶಿಕ್ಷೆ ಆದಾಗ ಕೊಡೋದು ಪ್ಯುನಿಟಿವ್ ಡಿಟೆನ್ಷನ್. ಆವಾಗ ಅವರನ್ನು ಬಂಧನದಲ್ಲಿ ಇಡೋದು, ಆವಾಗ ಕೊಡೋ ಶಿಕ್ಷೆ ಪ್ಯುನಿಟಿವ್ ಡಿಟೆನ್ಷನ್. ಆದರೆ ಪ್ರಿವೆಂಟಿವ್ ಡಿಟೆನ್ಷನ್ ಅಂತಂದರೆ ಇನ್ನೂ ಅಪರಾಧನೇ ಮಾಡಿರೋದಿಲ್ಲ, ಜಸ್ಟ್ ಬೇಸ್ ಆನ್ ಸಸ್ಪಿಷನ್ ಅಂತಂದರೆ ಏನು? ಹಾಗಂತಂದರೆ ಸಸ್ಪಿಷನ್ ಅಂತಂದರೆ ಏನು? ಸಸ್ಪಿಷನ್ ಕೇಳಿದ್ದೀರಲ್ವಾ? ನಿಮಗೆ ಸಂಶಯ ಇದೆ ಅಷ್ಟೇ, ಇನ್ನೂ ನಿಮ್ಗೆ ಗೊತ್ತಿಲ್ಲ. ಉದಾಹರಣೆಗೆ ಒಂದು ಪೆಟ್ರೋಲ್ ಬಂಕ್ ಹತ್ರ ತುಂಬ ಜನ ಬೆಂಕಿ ಪೊಟ್ಟಣ ಇಟ್ಕೊ ಬರ್ತಾ ಇದ್ದಾರೆ, ಮ್ಯಾಚ್ ಬಾಕ್ಸ್ ಇಟ್ಕೊಂಡು. ತುಂಬ ಮುಖದಲ್ಲೆಲ್ಲ ರೋಷ ಆವೇಶ ಕಾಣ್ತಾ ಇದೆ, ಏನೋ ಮಾಡ್ತಾರೆ ಇವರು. ಬೆಂಕಿ ಪೊಟ್ಟಣ ಇದೆ ಕೈಯಲ್ಲಿ, ಲೈಟ್ ಹಿಡ್ಕೊಂಡು ಬಂದಿದ್ದಾರೆ. ಮೊದಲೆಲ್ಲ ದುಷ್ಕರ್ಮಿಗಳ ಒಂದು ಲೀಸ್ಟಲ್ಲಿ ಇವ್ರ ಹೆಸರು ಇದೆಯೇನೋ ಅಂತ ಕೆಲವ್ರಿಗೆ ಅನಿಸ್ತಾ ಇದೆ. ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದಾರೆ, ಇನ್ನೇನು ಕಡ್ಡಿಗೀರ್ತಾ ಇದ್ದಾರೆ. ಕಡ್ಡಿಗೀರು ಆದಮೇಲೆ, ಬೆಂಕಿ ಹತ್ಕೊಂಡ್ಮೇಲೆ ಅವರನ್ನು ಅರೆಸ್ಟ್ ಮಾಡಿದ್ರೆ ಏನು ಉಪಯೋಗ ಅಲ್ವಾ? ಹಾಗಾಗಿ ಮೊದಲೇ ಅವರನ್ನು ಅರೆಸ್ಟ್ ಮಾಡ್ತಾರೆ, ಯಾಕಂದರೆ ಸಂಶಯಾಸ್ಪದ ವ್ಯಕ್ತಿಗಳು ಅಂತ ಹೇಳ್ತೀವಲ್ವ. ಸಸ್ಪಿಷನ್, ಸಂಶಯ ಇರೋದರಿಂದ ದೊಡ್ಡ ಅವಘಡ ಸಂಭವಿಸೋದಕ್ಕಿಂತ ಮೊದಲೇ ಅರೆಸ್ಟ್ ಮಾಡೋದು, ಅದು ಪ್ರಿವೆಂಟಿವ್ ಡಿಟೆನ್ಷನ್. ಈ ಏಕಗೋಪಾಲನವರು ಸಹ ಹಾಗೆ, ಮೊದಲು ಬ್ರಿಟಿಷರು ಸಹ ಪ್ರಿವೆಂಟಿವ್ ಡಿಟೆನ್ಷನ್, ತಪ್ಪು ಮಾಡಿಲ್ಲದೆ ಇರೋಕ್ಕಿಂತ ಮೊದಲೇ, ಏನೂ ತಪ್ಪಾಗಿರೋದಿಲ್ಲ ಆದರೆ ಆ ಸಂಶಯಾಸ್ಪದ ಸಂಶಯದಿಂದಾನೇ ಅರೆಸ್ಟ್ ಮಾಡ್ತಾಯಿದ್ರು. ಇಂಡಿಪೆಂಡೆನ್ಸ್ ಸಿಕ್ಕಿದ ಮೇಲೂ ಸಹ ಭಾರತ ಸರ್ಕಾರ ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್ 1950 ಅಡಿಯಲ್ಲಿ ಅವರನ್ನು ಮತ್ತೆ ಅರೆಸ್ಟ್ ಮಾಡುತ್ತೆ. ಆಗ ಅವರು ಕೋರ್ಟಿಗೆ ಹೋಗ್ತಾರೆ. ತಪ್ಪೇ ಮಾಡಿಲ್ಲ ನಾನು, ನನ್ನ ಹೇಗೆ ಅರೆಸ್ಟ್ ಮಾಡ್ತಾರೆ ಇವರು? ಇದರಿಂದ ನನ್ನ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ವೈಲೇಟ್ ಆಗಿದೆ. ಯಾವುದೇ ಪ್ರಾಪರ್ ರೀಸನ್ ಕೊಡೋದಿಲ್ಲ, ಏನಿಲ್ಲ. ಇವರು ಸುಮ್ಮನೆ ಅರೆಸ್ಟ್ ಮಾಡ್ತಾ ಇರ್ತಾರೆ. ನನ್ನ ಬದುಕು ಹಕ್ಕಿಗೆ, ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರ್ತಾ ಇದೆ ಅಂತ ಅವರು ಕೇಸ್ ಫೈಲ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ? ಸುಪ್ರೀಂ ಕೋರ್ಟ್ ಹೇಳೋದೇನು? ಇಲ್ಲ, ಗೌರ್ಮೆಂಟು ನಿಮ್ಮನ್ನು ಅರೆಸ್ಟ್ ಮಾಡಬಹುದು. ಯಾಕಂತಂದರೆ ಅದರ ಹತ್ರ ಆಲ್ರೆಡಿ ಒಂದು ಲಾ ಇದೆ. ಏನು ಲಾ ಇದೆ ಗೌರ್ಮೆಂಟ್ ಹತ್ರ? ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್. ಆ ಒಂದು ಆ್ಯಕ್ಟ್ನ ಮೂಲಕ ನಿಮ್ಮನ್ನು ಅವರು ಅರೆಸ್ಟ್ ಮಾಡಿದ್ದಾರೆ. ನಮ್ಮ ಕೆಲಸ ಏನು? ಕೋರ್ಟ್ ಕೆಲಸ ಏನು? ಕೋರ್ಟ್ ವಿಲ್ ಚೆಕ್ ಓನ್ಲಿ ದಿ ಪ್ರೊಸೀಜರ್, ನಾಟ್ ಫೇರ್ನೆಸ್ ಆಫ್ ದಟ್ ಲಾ. ನಮ್ಮ ಕೆಲಸ ಏನು? ಅವರೊಂದು ಕಾನೂನಿದೆ, ಆ ಕಾನೂನಿನ ಎಲ್ಲ ಪ್ರೊಸೀಜರ್ಗಳನ್ನು ಫಾಲೋ ಮಾಡಿದಾರಾ ಇಲ್ವಾ? ಫಾಲೋ ಮಾಡಿದರೆ ಓಕೆ, ನಮಗೇನು ಪ್ರಾಬ್ಲಮ್ ಇಲ್ಲ. ನಾವು ಆ ಕಾನೂನು ಸರಿ ಇದೆಯಾ ಇಲ್ವಾ ಅಂತ ನೋಡ್ಲಿಕ್ಕೆ ಹೋಗೋರಲ್ಲ. ವಿ ಆರ್ ನಾಟ್ ಗೋಯಿಂಗ್ ಟು ಚೆಕ್ ಅಬೌಟ್ ದಿ ಫೇರ್ನೆಸ್ ಆಫ್ ದಟ್ ಲಾ. ವಿ ಕ್ಯಾನ್ ಚೆಕ್ ಓನ್ಲಿ ದ ಪ್ರೊಸೀಜರ್, ಆರ್ ದೇ ಫಾಲೋವಿಂಗ್ ದ ಪ್ರೊಸೀಜರ್ ಪ್ರಾಪರ್ಲಿ. ಅಷ್ಟೇ ನಮ್ಮ ಕೆಲಸ ಅಂತ ಹೇಳಿ ಕೋರ್ಟು ಅಲ್ಲೇ ಮುಗಿಸ್ಬಿಡುತ್ತೆ ವಾದವನ್ನು, ಅಥವಾ ಒಂದು ತೀರ್ಮಾನ ಕೊಟ್ಬಿಡುತ್ತೆ. ಆವಾಗ ಏನು ಡಿಸೈಡ್ ಆಗುತ್ತೆ ಅಂತಂದರೆ, ಲೈಫ್ ಆ್ಯಂಡ್ ಲಿಬರ್ಟಿ ಎನ್ನುವುದರ ಮೀನಿಂಗ್ ಬಹಳ ನ್ಯಾರೋ ಅಂತಂದರೆ ಜಸ್ಟ್ ಫಿಸಿಕಲ್ ಫ್ರೀಡಮ್ ಮಾತ್ರ. ಇದು ಎಲ್ಲದರಿಂದ ಫ್ರೀಡಮ್ ಕೊಡ್ತಾ ಇಲ್ಲ. ಇದು ಆರ್ಟಿಕಲ್ 21ನಲ್ಲಿ ಪ್ರೊಸೀಜರ್ ಮಾತ್ರ ಮ್ಯಾಟರ್ ಆಗುತ್ತೆ. ಅನ್ಫೇರ್ ಲಾಗಳಿದ್ರು ಅದನ್ನು ವ್ಯಾಲಿಡ್ ಅಂತ ಹೇಳ್ಬಿಡುತ್ತಲ್ಲ ಸರ್ಕಾರ. ತಂದಿರೋ ಕಾನೂನಲ್ಲೇ ದೊಡ್ಡ ದೋಷಗಳಿದೆ, ಆ ದೋಷಗಳಿದ್ದ ಕಾನೂನಲ್ಲಿ ಪ್ರೊಸೀಜರ್ ಇಟ್ಕೊಂಡಿದ್ದಾರೆ. ಆ ಪ್ರೊಸೀಜರ್ ಫಾಲೋ ಮಾಡಿದ ತಕ್ಷಣ ತಾವು ಮಾಡಿದೆಲ್ಲ ಸರಿ ಇವರಿಗೆ ಅಲ್ವಾ? ಹಾಗಾಗಿ ಇನ್ನು ಈ ಒಂದು ಕಾನೂನಿನಲ್ಲಿ ಅಥವಾ ಈ ಒಂದು ಕೇಸ್ನಲ್ಲಿ ಆರ್ಟಿಕಲ್ 14, 19 ಬಗ್ಗೆನೂ ರಿಲೇಷನ್ ಇಲ್ಲ ಅಂತ ಹೇಳಿಬಿಡ್ತಾರೆ. ಯಾವುದು ಕನೆಕ್ಷನ್ ಇಲ್ಲ ಇದಕ್ಕೆ. ರೈಟು ಬಗ್ಗೆ ಚಿಂತೆ ಮಾಡೋದಿಲ್ಲ. ಪ್ರೊಟೆಕ್ಷನ್ ಬಹಳ ವೀಕ್ ಆಗಿರುತ್ತೆ. ಗೌರ್ಮೆಂಟ್ ಏನು ಮಾಡ್ಬೋದು? ಈಸಿಯಾಗಿ ಸಿಟಿಸನ್ಗಳನ್ನು ರಿಸ್ಟ್ರಿಕ್ಟ್ ಮಾಡಬಹುದು. ಹಾಗಾಗಿ ಈ ಏನು ಇದು ಫೋಕಸ್ ಮಾಡಿರೋದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಹಾಗಾದರೆ ನೆನ್ಪಿಟ್ಕೊಳ್ಳಿ, ಇಫ್ ಅ ಲಾ ಎಕ್ಸಿಸ್ಟ್, ಪ್ರೊಸೀಜರ್ ಫಾಲೋಡ್, ರಿಸ್ಟ್ರಿಕ್ಷನ್ಸ್ ಲೀಗಲ್. ಲಾ ಇದೆ, ಪ್ರೊಸೀಜರ್ ಫಾಲೋ ಮಾಡಿದ್ದಾರೆ, ರಿಸ್ಟ್ರಿಕ್ಷನ್ ಲೀಗಲ್ ಆಗ. ಇವನ್ ಇಫ್ ಲಾ ಇಸ್ ಅನ್ಫೇರ್, ಇವನ್ ಇಫ್ ಲಾ ಇಸ್ ಹಾರ್ಶ್, ಇವನ್ ಇಫ್ ಲಾ ಇಸ್ ಸ್ಟುಪಿಡ್, ಏನು ಅರ್ಥನೇ ಇಲ್ದಿರಬಹುದು ಆ ಕಾನೂನಿಗೆ, ಆದರೂ ಸಹ
ಎಲ್ಲ ಓಕೆ ಅಂತ ಹೇಳ್ಬಿಡ್ತಾರೆ. ಯಾಕೆ ಡೇಂಜರ್ ಇದು ಹೇಳಿ? ಎಕ್ಸಾಂಪಲ್ ನೋಡಿ, ಗೌರ್ಮೆಂಟ್ ಒಂದು ಲಾ ತೆಗೆದುಕೊಂಡು ಬರುತ್ತೆ. ಎನಿ ಪರ್ಸನ್ ಸಸ್ಪೆಕ್ಟೆಡ್ ಆಫ್ ಕ್ರಿಟಿಸೈಸಿಂಗ್ ಗೌರ್ಮೆಂಟ್ ಕ್ಯಾನ್ ಬಿ ಜೈಲ್ಡ್ ಫಾರ್ 6 months. ಏನಿದ್ರ ಅರ್ಥ? ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕ್ತೀರಿ ನೀವು, ಏನಂತ? ಭಾರತ ಸರ್ಕಾರ ಈ ಒಂದು ಯೋಜನೆಯನ್ನು ಸರಿಯಾಗಿ ಜಾರಿಗೆ ತಂದಿಲ್ಲ, ಹಾಗಾಗಿ ಸರ್ಕಾರವನ್ನು ನಾವೆಲ್ಲರೂ ಸೇರಿಕೊಂಡು ಪ್ರಶ್ನೆ ಮಾಡಬೇಕು, ಜನರೇ ಜಾಗೃತಗೊಳ್ಳಿ ಅಂತ ಒಂದು ಪೋಸ್ಟ್ ಹಾಕಿದ್ರಿ. ಪೋಸ್ಟ್ ಹಾಕಿದಾಗ ಎಲ್ಲ ಕಡೆ ವೈರಲ್ ಆಯಿತು. ಅದು ಹೋಗಿ ಮೇಲುಗಡೆ ಇರುವಂಥ ಪ್ರಭಾವಿ ವ್ಯಕ್ತಿಗಳಿಗೂ ತಲುಪುತ್ತೆ. ಅವಾಗೊಂದು ಲಾ ಅವ್ರು ಹೇಳ್ತಾರೆ, ಈ ನಿಮ್ಮಂಥವರಿಗೋಸ್ಕರ ಒಂದು ಲಾ ಮಾಡಿದ್ದೇವೆ ನಾವು, ಯಾರ್ಯಾರು ಸರ್ಕಾರವನ್ನು ಕ್ರಿಟಿಸೈಸ್ ಮಾಡ್ತಾರೋ ಅವರನ್ನು ನಾವು ಜೈಲಿಗೆ ತಳ್ತೇವೆ, 6 ತಿಂಗಳು ನೀವು ಜೈಲಲ್ಲಿ ಇರಬೇಕು. ಎನಿ ಪರ್ಸನ್ ಸಸ್ಪೆಕ್ಟಿಂಗ್ ಆಫ್ ಕ್ರಿಟಿಸೈಸಿಂಗ್ ಗೌರ್ಮೆಂಟ್ ಕ್ಯಾನ್ ಬಿ ಜೈಲ್ಡ್ ಫಾರ್ 6 months. ನಮ್ಮ ಹತ್ರ ಆ ಲಾ ಇದೆ ಆಲ್ರೆಡಿ, ಹೋಗಿ ಪೊಲೀಸರೇ ಬಂಧಿಸಿ ಇವರನ್ನು ನೇರವಾಗಿ ಜೈಲಿಗೆ ತಳ್ಳಿ ಅಂತ ಆರ್ಡರ್ ಕೊಡ್ತಾರೆ. ಪೊಲೀಸರ ಕೆಲಸ ಏನು? ಪ್ರೊಸೀಜರ್ ಫಾಲೋ ಮಾಡೋದು. ಕೋರ್ಟ್ ಹತ್ರ ಹೋದ್ರೆ ಏನಾಗುತ್ತೆ? ಆವಾಗ ನೀವು ಕೋರ್ಟ್ ಹತ್ರ ಹೋಗ್ತಾರೆ, ಕೋರ್ಟು ಏನು ಹೇಳುತ್ತೆ? ಗೋಪಾಲನ್ ಕೇಸ್ ಪ್ರಕಾರ ವ್ಯಾಲಿಡ್ ಇದು, ಸರ್ಕಾರದ ಹತ್ರ ಕಾನೂನಿದೆ, ಪೊಲೀಸರು ಪ್ರೊಸೀಜರನ್ನು ಫಾಲೋ ಮಾಡಿದ್ದಾರೆ, ನಿಮ್ಮನ್ನು ಜೈಲಿಗೆ ಹಾಕಿರೋದು ಸರಿ, ಇಟ್ ಇಸ್ ವ್ಯಾಲಿಡ್ ಅಂತ ಹೇಳಿ ಕಳಿಸಿದ್ರೆ ನಿಮ್ಗೆ ಹೆಂಗಾಗುತ್ತೆ ಆವಾಗ? ಅಂದರೆ ಅದರ ಅರ್ಥ ಏನು? ಗೌರ್ಮೆಂಟ್ ಇಸ್ ವೆರಿ ಸ್ಟ್ರಾಂಗ್, ಸಿಟಿಸನ್ಸ್ ಆರ್ ವೆರಿ ವೀಕ್. ಸರ್ಕಾರಕ್ಕೇನೋ ಬಹಳ ಬಲ ಇದೆ, ಆದರೆ ಸರ್ಕಾರವನ್ನು ಆರಿಸಿ ಕಳಿಸಿದಂತಹ ಜನಗಳ ಬಳಿಯೇ ಯಾವ ಶಕ್ತಿಯೂ ಇಲ್ಲದೆ ಬಲಹೀನರಾಗಿಬಿಟ್ಟಿದ್ದಾರೆ. ಸೊ ವೈ ವಾಸ್ ಇಟ್ ಕಾಲ್ಡ್ ನ್ಯಾರೋ ಫೇಸ್? ಅದಕ್ಕೋಸ್ಕರ ಈ ಫೇಸನ್ನು ನ್ಯಾರೋ ಫೇಸ್ ಅಂತ ಕರೀತಾರೆ. ಯಾಕೆ ಹೇಳಿ? ಕೇವಲ ನಮ್ಮನ್ನು ಒಂದು ಎನಿಮಲ್ ಥರ ಟ್ರೀಟ್ ಮಾಡಿಬಿಡ್ತಾರೆ. ಎನಿಮಲ್ ಸರ್ವೈವಲ್, ಡಿಗ್ನಿಟಿ ಏನೂ ಇರೋದಿಲ್ಲ. ಸರ್ಕಾರದ ಪ್ರಕಾರ ಪ್ರಜೆಗಳು ಅನ್ನೋದು ಒಂದು ಸ್ಟ್ಯಾಟಿಸ್ಟಿಕ್ಸ್. ಒಂದು ಗಾದೆ ಮಾತಿದೆ, ಕೇಳಿರಬಹುದು ನೀವು, ಒಂದು ಡೆತ್ ಆದರೆ ಅದು ಒಂದು, ಅದಕ್ಕೇನಂತ ಕರಿತಾರೆ, ಈಗ ಒಂದು ಮನೆಯಲ್ಲಿ ಒಂದು ಸಾವಾಗಿದೆ, ಸಾವಾದರೆ ಅದೊಂದು ದುರ್ಘಟನೆ. ಅದೇ 100 ಡೆತ್ ಆದರೆ, 1000 ಜನರು ಸತ್ಬಿಟ್ರೆ ಅದು ಒಂದು ಅಂಕಿ ಅಂಶದ ಪಾಲು. ಅದಕ್ಕೆ ನೋಡ್ತೀವಿ ನೀಟ್, ಯಾವತ್ತಾದರೂ ಒಂದು ದೊಡ್ಡ ದುರ್ಘಟನೆ ಸಂಭವಿಸಿದಾಗ ಈ ಒಂದು ರೈಲು ಅಪಘಾತದಲ್ಲಿ 105 ಜನ ಪ್ರಾಣ ಕಳ್ಕೊಂಡಿದ್ದಾರೆ. 105 ಜನ ಅಂತಂದರೆ ಪ್ರತಿಯೊಬ್ಬರ ಮನೆಯರ ಮೇಲೂ ಎಷ್ಟು ಎಫೆಕ್ಟ್ ಆಗಿರಬಹುದು. ಆದರೆ ಸರ್ಕಾರಕ್ಕಾಗಿರಬಹುದು, ಆಮೇಲೆ ನಮಗೂ ಸಹ ಅದೊಂದು ಅಂಕಿ ಅಂಶ ಆಗಿಬಿಡುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಆಗಿಬಿಡುತ್ತೆ. ಹಾಗಾಗಿ ಇಲ್ಲೂ ಸಹ ಹಾಗೆ ಲೈಫ್ ಅನ್ನೋದು ಕೇವಲ ಒಂದು ಎನಿಮಲ್ ಥರ ಆಗಿಬಿಟ್ಟಿದೆ, ಡಿಗ್ನಿಟಿ ಇಲ್ಲ. ನಿಮ್ಮ ಪ್ರೈವೇಸಿ, ಕ್ಲೀನ್ ಎನ್ವೈರ್ಮೆಂಟ್, ಸ್ಪೀಡಿ ಟ್ರಯಲ್ ಇರ್ಬೋದು, ಎಜುಕೇಷನ್ ಇರ್ಬೋದು, ರೆಪ್ಯುಟೇಷನ್ನು, ಹೆಲ್ತ್ ಯಾರೂ ಕೇಳೋರಿಲ್ಲ. ಓನ್ಲಿ ದಿ ಬಾಡಿ, ನಾಟ್ ದಿ ಡಿಗ್ನಿಟಿ. ನಿಮ್ಮ ಒಂದು ಜೀವನಕ್ಕೆ ಬದುಕ್ತಿದ್ದೀರಾ ಅಂತ ನಿಮ್ಗೆ ಗೊತ್ತಿದೆ, ಅದಕ್ಕೆ ಎಲ್ಲಿಂದಲೂ ಒಂದು ಘನತೆ ಸಿಗ್ತಾ ಇಲ್ಲ. ನೀವೇ ಆರಿಸಿ ಕಳಿಸಿರುವಂಥ ಗೌರ್ಮೆಂಟು ನಿಮ್ಮನ್ನು ಬೇಕಾದ ಥರ ಆಟ ಆಡಿಸ್ತಾ ಇದೆ. ಸೊ ಗೋಪಾಲನ್ ಮೀನ್ಸ್ ಗೌರ್ಮೆಂಟ್ ಪವರ್, ನೆನ್ಪಿಟ್ಕೊಳ್ಳಿ. ಗೋಗೋ ಅಂತ, ಗೋಪಾಲನ್ ಅಂತಂದರೆ ಗೌರ್ಮೆಂಟ್ ಪವರ್ ಕೇಸ್ ಅದು. ಈ ಒಂದು ಜಡ್ಜ್ಮೆಂಟಿನ ಇಂಪ್ಯಾಕ್ಟ್ ಹಲವಾರು ದಶಕಗಳ ಕಾಲ ನಡೆಯುತ್ತೆ. ಮುಂದೆ ಸಹ ಇದರಿಂದ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದು ಮುಖ್ಯವಾಗಿ ಆವಾಗ ಎಮರ್ಜೆನ್ಸಿ ಟೈಮ್ನಲ್ಲಿ. ಎಮರ್ಜೆನ್ಸಿ ಆ್ಯಂಡ್ ADM ಜಬಲ್ಪುರ್ ಕೇಸ್ 1976. ಏನಾಯಿತು ಎಮರ್ಜೆನ್ಸಿ ಟೈಮ್ನಲ್ಲಿ? ಇಂದಿರಾ ಗಾಂಧಿಯವರು ಆರ್ಟಿಕಲ್ 352 ಯೂಸ್ ಮಾಡಿಕೊಂಡು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿಬಿಟ್ರು. ಸರ್ಕಾರ ನಮ್ಮ ಫಂಡಮೆಂಟಲ್ ರೈಟ್ಗಳನ್ನು ಸಸ್ಪೆಂಡ್ ಮಾಡಿಬಿಡ್ತು. ಫ್ರೀ ಸ್ಪೀಚ್ ಇರ್ಬೋದು, ಪ್ರೆಸ್ ಫ್ರೀಡಮ್, ರೈಟ್ ಟು ಲೈಫ್ ಪ್ರೊಟೆಕ್ಷನ್, ರೈಟ್ ಟು ಚಾಲೆಂಜ್ ಡಿಟೆನ್ಷನ್ ಇನ್ ಕೋರ್ಟ್, ಈ ಥರ ಮೂಲಭೂತ ಹಕ್ಕುಗಳನ್ನೇ ಕಸಿದುಕೊಂಡು ಬಿಡುತ್ತೆ ಸರ್ಕಾರ. ಸಾವಿರಾರು ಜನರನ್ನು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಅಪೋಸಿಷನ್ ಲೀಡರ್ಗಳನ್ನು, ಜರ್ನಲಿಸ್ಟ್ಗಳಿರ್ಬೋದು, ಆ್ಯಕ್ಟಿವಿಸ್ಟ್ಗಳು ಎಲ್ಲರನ್ನ ಅರೆಸ್ಟ್ ಮಾಡಿದ್ದಾರೆ, ಕಾಮನ್ ಸಿಟಿಸನ್ಗಳನ್ನು ಸೇರಿ. ಆದರೆ ಅದಕ್ಕೆ ಯಾವುದೇ ಕಾರಣ ಇಲ್ಲ. ಕೇಳಿದರೆ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಹೇಳಿಬಿಡ್ತಾರೆ, ಮೀಸಾ ಆ್ಯಕ್ಟ್ ಅಂತ. ಆ ಥರ ಮನಸ್ಸಿಗೆ ಬಂದ ಹಾಗೆ ಆರ್ಬಿಟ್ರರಿನೆಸ್ ಅಂತ ಹೇಳ್ತೀವಲ್ವ, ಆ ಥರ ಸಾವಿರಾರು ಜನ ಅರೆಸ್ಟ್ ಮಾಡಿದ್ದಾರೆ. ಎಷ್ಟೋ ಜನ ಕೋರ್ಟಿಗೆ ಹೋದರು. ಕೋರ್ಟಿಗೆ ಹೋಗಿ ಏನು ಹೇಳಿದರು? ವಿ ಹ್ಯಾವ್ ಡನ್ ನಥಿಂಗ್ ರಾಂಗ್, ನಾವೇನು ತಪ್ಪೇ ಮಾಡಿಲ್ಲ, ಅಟ್ಲೀಸ್ಟ್ ಅಲೋ ಅಸ್ ಟು ಅಪಿಯರ್ ಬಿಫೋರ್ ಕೋರ್ಟ್. ಕೋರ್ಟ್ನ ಮುಂದೆ ಬಂದು ನಮಗೆ ವಾದ ಮಾಡಲಿಕ್ಕೆ ಬಿಡಿ, ಅಥವಾ ನಮ್ಮ ಗೊತ್ತಿರೋರ ಬಗ್ಗೆ ಇಲ್ಲಿ ಅವಕಾಶ ಮಾಡಿಕೊಡಿ ನಮಗೆ ಅಂತ ಕೇಳಿದಾಗ ಅದಕ್ಕೂ ಸಹ ಅವಕಾಶ ಮಾಡಿಕೊಡಲ್ಲ. ಹೇಬಿಯಸ್ ಕಾರ್ಪಸ್ ಅಂತ ಮುಂದೆ ಬರುತ್ತೆ, ಅದನ್ನು ಡೀಟೇಲ್ ಆಗಿ ನೋಡ್ತೇವೆ.
ಅಂದರೆ ಪ್ರೊಡ್ಯೂಸ್ ದ ಬಾಡಿ ಬಿಫೋರ್ ಕೋರ್ಟ್, ವ್ಯಕ್ತಿಯನ್ನು ಕೋರ್ಟ್ ಮುಂದೆ ತಂದು ನಿಲ್ಲಿಸೋದು. ಡೀಟೇಲ್ ಆಗಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಆದರೆ ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ಜನರಿಗೆ ಆಯ್ಕೆಗಳೇ ಇರಲಿಲ್ಲ, ಕೋರ್ಟ್ ಹತ್ರ ಹೋಗೋ ಹಾಗೂ ಇಲ್ಲ. ಆವಾಗ ಬರೋದು ADM ಜಬಲ್ಪುರ್ ವರ್ಸಸ್ ಶಿವಕಾಂತ್ ಶುಕ್ಲಾ ಕೇಸ್. ಸುಪ್ರೀಂ ಕೋರ್ಟ್ ಮುಂದೆ ಒಂದು ಕ್ವಶನ್ ಬರುತ್ತೆ. ಎಮರ್ಜೆನ್ಸಿಯನ್ನು ಸರ್ಕಾರ ಹಾಕಿದೆ, ಬಟ್ ಡ್ಯೂರಿಂಗ್ ದಿಸ್ ಎಮರ್ಜೆನ್ಸಿ ಡೂ ಪೀಪಲ್ ಸ್ಟಿಲ್ ಹ್ಯಾವ್ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ? ಹೌದು, ಎಮರ್ಜೆನ್ಸಿ ಇದೆ, ಆದರೆ ಹಾಗಂತ ಜನರಿಗೆ ರೈಟ್ ಟು ಲೈಫ್ ಲಿಬರ್ಟಿನೇ ಇಲ್ವಾ, ಇದೆಯಾ ಇಲ್ವಾ ಅನ್ನುವಂಥ ಕ್ವಶನ್ ಸುಪ್ರೀಂ ಕೋರ್ಟಿನ ಮುಂದೆ ಬರುತ್ತೆ. ಸುಪ್ರೀಂ ಕೋರ್ಟಿನ ಒಂದು 5 ಜಡ್ಜಸ್ನ ಬೆಂಚ್ ಮುಖ್ಯವಾಗಿ ಅದರ ತೀರ್ಮಾನದ ಜವಾಬ್ದಾರಿಯನ್ನು ಕೈಗೊಳ್ಳುತ್ತೆ. ಆವಾಗ 4:4 ಒಂದು ಮೆಜಾರಿಟಿಯಲ್ಲಿ ಕೋರ್ಟ್ ಏನು ಹೇಳುತ್ತೆ, ಇಲ್ಲ, ಎಮರ್ಜೆನ್ಸಿ ಇರಬೇಕಾದ್ರೆ ಆರ್ಟಿಕಲ್ 21 ಇರೋದೇ ಇಲ್ಲ, ಗೌರ್ಮೆಂಟ್ ಕ್ಯಾನ್ ಡಿಟೇನ್ ಯು ವಿತೌಟ್ ರೀಸನ್. ಯಾವ ಲೆವೆಲಿಗೆ ಸುಪ್ರೀಂ ಕೋರ್ಟ್ ಆವಾಗ ಹೋಗಿತ್ತು, ನಾವೇನು ಅದರ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ, ಆದರೆ ಸುಪ್ರೀಂ ಕೋರ್ಟಿನ ಒಂದು ಹಿಸ್ಟರಿಯನ್ನು ನೋಡಿದರೆ ಈ ಥರ ನಮ್ಗೆ ಡೇಟಾ ಸಿಗುತ್ತೆ ಅಷ್ಟೇ. ಸುಪ್ರೀಂ ಕೋರ್ಟ್ ಆವಾಗ ಹೇಳಿದ್ದೇನು, ಸರ್ಕಾರ ಈ ಥರ ಎಮರ್ಜೆನ್ಸಿ ಹಾಕಿದಾಗ ಯಾವುದೇ ರೀಸನ್ ಇಲ್ಲದೆ ನಿಮ್ಮನ್ನು ಅರೆಸ್ಟ್ ಮಾಡಿಬಿಡ್ಬೋದು, ಹೇಬಿಯಸ್ ಕಾರ್ಪಸ್ ಅನ್ನೋದು ಅಪ್ಲೈನೇ ಆಗೋದಿಲ್ಲ. ಕೋರ್ಟ್ ಕೆನಾಟ್ ಆಸ್ಕ್ ವೈ ಅರೆಸ್ಟೆಡ್, ಕೋರ್ಟು ಯಾಕೆ ಅರೆಸ್ಟ್ ಮಾಡಿದೆ ಅಂತ ಕೇಳೋ ಹಾಗೆ ಇಲ್ಲ. ಈವನ್ ಇಫ್ ಇಲ್ಲೀಗಲ್ ಕಿಲ್ಲಿಂಗ್ ಆಕರ್ಸ್, ನೋ ರೆಮಿಡಿ. ಅನ್ಯಾಯಕರವಾಗಿ ಎಷ್ಟೋ ಜನರ ಸಾವು ನೋವುಗಳಾಗಬಹುದು, ಅದಕ್ಕೂ ಸಹ ನಮ್ಮ ಹತ್ರ ಪರಿಹಾರ ಇಲ್ಲ. ಸ್ಟೇಟ್ ಬಿಕಮ್ಸ್ ಮೋರ್ ಪವರ್ಫುಲ್ ದೆನ್ ಹ್ಯೂಮನ್ ಲೈಫ್. ಮಾನವನ ಒಂದು ಲೈಫ್ಗಿಂತ, ಮನುಷ್ಯನ ಜೀವನಕ್ಕಿಂತ ಸ್ಟೇಟ್, ಸರ್ಕಾರನೇ ಜಾಸ್ತಿ ಪವರ್ಫುಲ್ ಆಗಿಬಿಡುತ್ತೆ. ದಿಸ್ ಈಸ್ ಕನ್ಸಿಡರ್ಡ್ ದ ವರ್ಸ್ಟ್ ಜಡ್ಜ್ಮೆಂಟ್ ಇನ್ ಇಂಡಿಯಾಸ್ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿ. ಈ ಜಡ್ಜ್ಮೆಂಟ್ ಇದೆಯಲ್ವಾ, ವರ್ಸ್ಟ್ ಜಡ್ಜ್ಮೆಂಟ್ ಇನ್ ಇಂಡಿಯಾಸ್ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿ ಅಂತ ಕರೀತಾರೆ ಎಷ್ಟೋ ಜನ ಎಕ್ಸ್ಪರ್ಟ್ಗಳು. ಏನು ಯಾವ ಲೆವೆಲಿಗೆ ಹೋಗ್ಬಿಟ್ರಿ ಅನ್ನುವಂಥನ್ನು ಟೀಕೆ ಮಾಡ್ತಾರೆ ತುಂಬ ಜನ. ಆದರೂ 4:1 ಅಂತ ಹೇಳಿದೀವಲ್ವ, 4:1 ಅಂತಂದರೆ 4 ಜನ ಜಡ್ಜಸ್ಗಳು ಈ ಥರ ಕೊಡ್ತಾರೆ, ಒಬ್ಬರು ಮಾತ್ರ ಇಲ್ಲ, ನೀವು ಹೇಳ್ತಾ ಇರೋದು ಸರಿ ಇಲ್ಲ, ನನ್ನ ಅಭಿಪ್ರಾಯ ಬೇರೆ ಇದೆ. HR ಖನ್ನಾ ಏನು ಹೇಳ್ತಾರೆ, ರೈಟ್ ಟು ಲೈಫ್ ಈಸ್ ನಾಟ್ ಗ್ರಾಂಟೆಡ್ ಬೈ ಕಾನ್ಸ್ಟಿಟ್ಯೂಷನ್, ಇಟ್ಸ್ ನ್ಯಾಚುರಲ್ ಆ್ಯಂಡ್ ಹ್ಯೂಮನ್ ರೈಟ್. ಬರೀ ಸಂವಿಧಾನ ಕೊಟ್ಟಿರೋ ರೈಟ್ ಅಲ್ಲ ಇದು, ಇದು ನ್ಯಾಚುರಲ್ ಹ್ಯೂಮನ್ ರೈಟ್. ಇದು ಇವನ್ ಎಮರ್ಜೆನ್ಸಿ ಕ್ಯಾನಾಟ್ ರಿಮೂವ್ ಇಟ್. ಯಾವುದೇ ಎಮರ್ಜೆನ್ಸಿ ತಂದು ಇವರ ರೈಟ್ ಟು ಲೈಫನ್ನೇ ಕಿತ್ಕೊಳ್ತೀರಾ ನೀವು? ಅಷ್ಟು ಸ್ವಾತಂತ್ರ್ಯ ಕೊಟ್ಟೋರು ಯಾರು ನಿಮಗೆ? ಸಂವಿಧಾನ ಕೊಟ್ಟಿದೆ ಅಂತ ಹೇಳ್ತೀರಲ್ವಾ, ಸಂವಿಧಾನ ಕೊಟ್ಟಿರೋದಲ್ಲ ಇದು, ಇದು ಪ್ರತಿಯೊಬ್ಬ ಮನುಷ್ಯನಿಗಿರೋದು ಹ್ಯೂಮನ್ ರೈಟ್, ಇದು ನ್ಯಾಚುರಲ್ ರೈಟ್. ಇದು ಇವನ್ ಎಮರ್ಜೆನ್ಸಿ ಕ್ಯಾನಾಟ್ ರಿಮೂವ್ ಇಟ್ ಅಂತ ಹೇಳ್ತಾರೆ ಅವರು. ಆದರೆ ಅವರ ಮಾತನ್ನು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾಕಂದರೆ 4 ಜನ ಬೇರೆ ಥರ ಅಭಿಪ್ರಾಯ ಕೊಟ್ಟಿದ್ದಾರೆ. ಮೆಜಾರಿಟಿ ಏನಿರುತ್ತೋ ಅದೇ ಅಲ್ಲಿ ಫಾಲೋ ಆಗುತ್ತೆ. ಅವರು ಅದನ್ನು ವಿರೋಧಿಸಿದ್ರಿಂದ ಮುಂದೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಡಿನೈ ಮಾಡ್ತಾರೆ, ಅವರಿಗೆ ಪ್ರಮೋಷನ್ ಆಗೋದಿಲ್ಲ. ಆದರೆ ಜುಡಿಷಿಯಲ್ ಕರೇಜಿಗೆ ಒಂದು ಸಿಂಬೋಲ್ ಅಂತ ಅವ್ರನ್ನ ಕರೆಸ್ತಾರೆ ಎಷ್ಟೋ ಸರಿ, ಆ ಥರ ಅವ್ರು ಕರೆಸ್ಕೊಳ್ತಾರೆ. HR ಖನ್ನಾ ಅಂದರೆ ಹೀರೋ ಖನ್ನಾ ಅಂತ ಕೆಲವೊಂದು ಕಡೆ ಮೆನ್ಷನ್ ಮಾಡ್ತಾರೆ. ಹಾಗಾದರೆ ಇಲ್ಲೇನು ನಾವು ಕಲ್ತಿರೋದು, ಯಾವ ಕೇಸ್ ಇದು ನೆನಪಿದೆಯಾ? ಈಗಿರೋ ಕೇಸು ADM ಜಬಲ್ಪುರ್, ಶಿವಕಾಂತ್ ಶುಕ್ಲಾ. ಬಿಫೋರ್ ಎಮರ್ಜೆನ್ಸಿ ಕೋರ್ಟ್ ಟ್ರಸ್ಟೆಡ್ ಗೌರ್ಮೆಂಟ್ ಬ್ಲೈಂಡ್ಲಿ ಅಲ್ವಾ? ಎಮರ್ಜೆನ್ಸಿ ಮೊದಲು ಎಲ್ಲ ಬ್ಲೈಂಡ್ ಆಗಿ ಕೋರ್ಟು ಗೌರ್ಮೆಂಟನ್ನು ನಂಬ್ತಾ ಇತ್ತು. ಎಮರ್ಜೆನ್ಸಿ ಆದಮೇಲೆ, ಇದೆಲ್ಲ ಮುಗಿದ್ಮೇಲೆ ಕೋರ್ಟು ಸರ್ಕಾರವನ್ನು ಪ್ರಶ್ನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಲಿಬರ್ಟಿ ಮೊದಲು ವೀಕ್ ಆಗುತ್ತೆ. ಈ ಒಂದು ಕೇಸ್ಗಳಾದಮೇಲೆ, ಎಷ್ಟೋ ಟೀಕೆ ವ್ಯಕ್ತ ಆದಮೇಲೆ ಲಿಬರ್ಟಿ ಅನ್ನೋದು ಪ್ರೊಟೆಕ್ಷನ್ ಸಿಗಬೇಕು ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಅದರಿಂದಾಗಿ ಅನ್ಫೇರ್ ಲಾಗಳಿಗೂ ಅಲೋ ಸಿಗ್ತಾ ಇತ್ತು, ಅದನ್ನು ಸಹ ಅಲೋ ಮಾಡ್ತಾಯಿದ್ರು. ಆದರೆ ಇದಾದಮೇಲೆ ಫೇರ್ನೆಸ್ ಅನ್ನೋದು ನೆಸೆಸರಿ ಅಂತ ಹೇಳ್ತಾರೆ. ಶಾಕ್ ಆಫ್ ಎಮರ್ಜೆನ್ಸಿ ಚೇಂಜ್ಡ್ ಇಂಡಿಯಾಸ್ ಜುಡಿಷಿಯಲ್ ಥಿಂಕಿಂಗ್ ಫಾರ್ ಎವರ್. ಈ ಒಂದು ಎಮರ್ಜೆನ್ಸಿಯಿಂದ ಜುಡಿಷಿಯರಿಗೆ ಸಂಬಂಧಪಟ್ಟ ಹಾಗೆ ಒಂದು ಥಿಂಕಿಂಗ್ ಪ್ರಾಸ್ಪೆಕ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಇಂಪ್ಯಾಕ್ಟ್ ಏನಿದರಿಂದ, ಇಟ್ ಪ್ರೂವ್ಡ್ ದ್ಯಾಟ್ ಆರ್ಟಿಕಲ್ 21 ನೀಡ್ಸ್ ಸ್ಟ್ರಾಂಗರ್ ಸೇಫ್ ಗಾರ್ಡ್ಸ್. ಆರ್ಟಿಕಲ್ 21ಗೆ ಇಷ್ಟು ಸಾಕಾಗೋದಿಲ್ಲ, ಅಷ್ಟು ದೊಡ್ಡ ಆರ್ಟಿಕಲ್ ಅದರಲ್ಲಿ ಏನು ಬೇಕಾದರೂ ಹೇಳ್ಬೋದು, ಇನ್ನೂ ಅದನ್ನು ಇವಾಲ್ವ್ ಮಾಡಬಹುದಲ್ವಾ, ಒಂದು ಸ್ಟ್ರಾಂಗರ್ ಸೇಫ್ ಗಾರ್ಡ್ ಬೇಕು ಅದಕ್ಕೆ ಅಂತ ಇಲ್ಲಿಂದ ಒಂದು ಹೊಸ ಎರಾ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮುಂದೆ ಅದು ನೋಡ್ತೇವೆ. ಲೆಡ್ ಟು ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಇನ್ ಲೇಟರ್ ಇಯರ್ಸ್.
ಅದಾದಮೇಲೆ ಎಷ್ಟೋ ವರ್ಷಗಳ ನಂತರ ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಆಗಲಿಕ್ಕೆ ಇದು ಕಾರಣ ಆಗುತ್ತೆ. ಆ ಟ್ರಾನ್ಸ್ಫಾರ್ಮೇಷನ್ ಬಂದಿದ್ದೆ ಮೇನಕಾ ಗಾಂಧಿ ಕೇಸ್ 1978, ಕೆಲವೇ ವರ್ಷಗಳಲ್ಲಿ. ಮೇನಕಾ ಗಾಂಧಿ ಅನ್ನೋರು ಜರ್ನಲಿಸ್ಟ್, ಆ್ಯಕ್ಟಿವಿಸ್ಟ್. ಗೌರ್ಮೆಂಟ್ ಒಂದು ನೋಟಿಸ್ ಬಿಡುಗಡೆ ಮಾಡುತ್ತೆ, ಅವರಿಗೆ ಕೊಡುತ್ತೆ, ನಿಮ್ಮ ಪಾಸ್ಪೋರ್ಟನ್ನು 7 ದಿನದ ಒಳಗಡೆ ನಮ್ಗೆ ಸಬ್ಮಿಟ್ ಮಾಡಿ, ಸರೆಂಡರ್ ಮಾಡಿಬಿಡಿ. ಮುಂದೆ ನೀವು ಪಾಸ್ಪೋರ್ಟ್ ಯೂಸ್ ಮಾಡೋ ಹಾಗಿಲ್ಲ, ಬೇರೆ ಕಡೆ ಹೋಗೋ ಹಾಗಿಲ್ಲ. ಮೇನಕಾ ಗಾಂಧಿಯವರು ಯಾಕೆ, ಏನು ಪ್ರಾಬ್ಲಮ್ಮ ಅಂತ ಕೇಳಿದಾಗ, ಅದೆಲ್ಲ ನೀವು ಕೇಳೋ ಹಾಗಿಲ್ಲ, ಪಾಸ್ಪೋರ್ಟ್ ಸರೆಂಡರ್ ಮಾಡಿ, ನೋಟಿಸ್ ಅಷ್ಟೆ. ಅಲ್ಲ, ನಾನೇನು ತಪ್ಪು ಮಾಡಿದೆ, ಏನಾಯ್ತು ಈಗ? ಇಲ್ಲ, ನೀವು ಸರೆಂಡರ್ ಮಾಡಬೇಕಷ್ಟೆ, ಸಬ್ಮಿಟ್ ಮಾಡಬೇಕಷ್ಟೆ. ಓಕೆ, ಏನು ಅಂತ ಹೇಳ್ಬೋದಾ? ಏನಾದರೂ ಒಂದು ಸ್ವಲ್ಪ ಕನ್ಸರ್ನ್ ಏನಾದರೂ ಇಲ್ವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ? ಏನು ಅಂತ, ಏನೂ ಒಂದು ರೀಸನ್ನೇ ಇಲ್ವಾ? ಇಲ್ಲ, ಇದೆ, ಪಬ್ಲಿಕ್ ಇಂಟ್ರೆಸ್ಟ್, ಸೆಕ್ಯೂರಿಟಿ ಕನ್ಸರ್ನ್, ಜಾಸ್ತಿ ಹೇಳಲಿಕ್ಕೆ ಆಗೋದಿಲ್ಲ ನಮ್ಮ ಹತ್ರ, ವಿ ಕಾಂಟ್ ಡಿಸ್ಕ್ಲೋಸ್ ಮೋರ್. ಏನೂ ರೀಸನ್ನೇ ಇಲ್ಲ, ನಾ ಹೇಳಿದ ಮಾತನ್ನು ಸಹ ಕೇಳ್ತಾ ಇಲ್ಲ, ನನ್ನ ವಾದವನ್ನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಅವಕಾಶನೂ ಕೊಡ್ತಾ ಇಲ್ಲ. ಕೋರ್ಟಿಗೆ ಹೋಗೋಣ ಅಂತ ಮೇನಕಾ ಗಾಂಧಿಯವರು ಹೋಗ್ತಾರೆ. ಕಾನ್ಸ್ಟಿಟ್ಯೂಷನಲ್ ಕ್ವಶನ್ ಬರುತ್ತೆ. ಇಸ್ ಇಟ್ ಇನಫ್ ಫಾರ್ ಗೌರ್ಮೆಂಟ್ ಟು ಸೇ ವಿ ಹ್ಯಾವ್ ಅ ಲಾ, ವಿ ಫಾಲೋ ದಿ ಪ್ರೊಸೀಜರ್? ಸೇಮ್ ಕ್ವಶನ್, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ನಮ್ಮ ಹತ್ರ ಒಂದು ಲಾ ಇದೆ, ನೀವು ಅದನ್ನು ಫಾಲೋ ಮಾಡಬೇಕು, ನಾವು ಅದನ್ನು ಫಾಲೋ ಮಾಡಿದ್ದೀವಿ, ನಾವೇನು ಬೇಕಾದರೂ ಮಾಡ್ಬೋದು. ವಿ ಹ್ಯಾವ್ ಅ ಲಾ, ವಿ ಫಾಲೋ ದ ಪ್ರೊಸೀಜರ್. Or must the law itself be fair and reasonable? Just fair and reasonable. ಲಾ ಹೇಗಿರಬೇಕು ಅನ್ನೋದು ಯಾರಿಗಾದರೂ ಮುಖ್ಯವಾಗಿದೆಯಾ? ಸೊ ದಿಸ್ ಕ್ವಶನ್ ಡಿಸೈಡೆಡ್ ದಿ ಫ್ಯೂಚರ್ ಆಫ್ ಫಂಡಮೆಂಟಲ್ ರೈಟ್ಸ್ ಇನ್ ಇಂಡಿಯಾ. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಆವಾಗ? ಹೊಸ ಒಂದು ದೃಷ್ಟಿಕೋನವನ್ನು ತರುತ್ತೆ ಸುಪ್ರೀಂ ಕೋರ್ಟ್. ಮೇನಕಾ ಗಾಂಧಿಯವರು ಕ್ವಶನ್ ಮಾಡ್ತಾರೆ, ಆರ್ಟಿಕಲ್ 14 ಏನು ಹೇಳುತ್ತೆ ಕೇಳ್ತಾರೆ. ಆರ್ಟಿಕಲ್ 14 ಏನು ಹೇಳುತ್ತೆ? ಯಾವುದೇ ಒಂದು ಸರ್ಕಾರ, ಅದರ ಭಾಗ ಆರ್ಬಿಟ್ರರಿ ಆಗಿರಬಾರ್ದು, ಫಂಡಮೆಂಟಲ್ ರೈಟನ್ನು ತನಗೆ ಮನಸ್ಸಿಗೆ ಬಂದಾಗೆ ಕಿತ್ಕೊಳ್ಬಾರ್ದು ಅಲ್ವಾ? ಹೌದು, ಅದಕ್ಕೇನೀಗ? ಓಕೆ, ಇಲ್ಲೇನು ಮಾಡ್ತಾ ಇದ್ದಾರೆ? ನನ್ನ ಪಾಸ್ಪೋರ್ಟನ್ನು ನನ್ನ ಒಂದು ವಾದವನ್ನು ಆಲಿಸದೆ ಸರೆಂಡರ್ ಮಾಡಲಿಕ್ಕೆ ಹೇಳಿದ್ದಾರೆ. ಇದು ಆರ್ಬಿಟ್ರರಿನೆಸ್ ಅಲ್ವಾ? ಓಕೆ, ಇದಾ ಪ್ರಾಬ್ಲಮ್ಮು. ಓಕೆ, ಹಾಗಾದರೆ ಏನು ನಿಮ್ಮ ಪ್ರಕಾರ? ಅಲ್ಲ, ನನ್ನ ಪ್ರಕಾರ ಏನಂತಂದರೆ, ಇವರು ಪ್ರೊಸೀಜರನ್ನು ಫಾಲೋ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ, ಆದರೆ ಇದು ಸರಿಯಲ್ಲ. ಆ ಒಂದು ಲಾನೇ ತಪ್ಪಿದೆ ಅಲ್ವಾ? ಲಾನೇ ತೆಗೆದುಹಾಕಬೇಕು, ಲಾದಲ್ಲೇ ಇರೋದು ದೋಷ. ಹಾಗಾದರೆ ನಿಮ್ಮ ಪ್ರಕಾರ ಈಗ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತಿದೆ, ಇದನ್ನು ನೀವು ಹೇಳೋ ಪ್ರಕಾರ ಡ್ಯೂ ಪ್ರೊಸೆಸ್ ಆಫ್ ಲಾ, ಅದನ್ನು ಫಾಲೋ ಮಾಡಬೇಕು ಅಂತನಾ? ಎಕ್ಸಾಕ್ಟ್ಲಿ ಅದನ್ನೇ ಫಾಲೋ ಮಾಡಿ ಅಲ್ವಾ? ಆ ಥರ ಮೇನಕಾ ಗಾಂಧಿಯವರು ಹೇಳಿದಾಗ ಸುಪ್ರೀಂ ಕೋರ್ಟ್ ನೋಡಿ ಎಷ್ಟು ಅದ್ಭುತವಾದ ನಿರ್ಧಾರ, ಕೆಲವೊಂದು ಸಾರಿ ಎಷ್ಟು ಕ್ರಿಯೇಟಿವ್ ಆಗಿರುತ್ತೆ ಅದರ ಒಂದು ನಡೆ, ಅದರ ಒಂದು ತೀರ್ಮಾನ ಅನ್ನೋದು. ಸ್ಟಾರ್ಟಿಂಗಲ್ಲಿ ನೋಡಿ ಆರ್ಟಿಕಲ್ ಎಷ್ಟು ವಿಚಿತ್ರ ಅಂತಂದರೆ, ಇರೋವಂಥ ಅದರ ಟರ್ಮಿಂಗ್ ನೋಡಿ. ನಮ್ಮ ಆರ್ಟಿಕಲಲ್ಲಿ, ಸಂವಿಧಾನದ ಆರ್ಟಿಕಲ್ 21 ಹೇಳಿರೋದೇನು? ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಮಾಡಿದ್ದಾರೆ. ಏನಂತ? ನೋ ಪರ್ಸನ್ ಶಾಲ್ ಬಿ ಡಿಪ್ರೈವ್ಡ್ ಆಫ್ ಹಿಸ್ ಲೈಫ್ ಆರ್ ಪರ್ಸನಲ್ ಲಿಬರ್ಟಿ ಎಕ್ಸೆಪ್ಟ್ ಅಕಾರ್ಡಿಂಗ್ ಟು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಸಂವಿಧಾನನೇ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾನೇ ಫಾಲೋ ಮಾಡಬೇಕು ಅಂತ ಹೇಳಿದ ಮೇಲೆ ನಾವೇನು ಮಾಡಲಿಕ್ಕಾಗತ್ತೆ ಅಂತ ಎಷ್ಟೋ ಜನ ಜಡ್ಜಸ್ಗಳು ಮೊದಲೆಲ್ಲ ಹೇಳ್ತಾ ಇದ್ರು, ಅಥವಾ ಎಷ್ಟೋ ಸಂವಿಧಾನ ತಜ್ಞರು ಹೇಳ್ತಾ ಇದ್ರು. ಇಷ್ಟು ಈ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅನ್ನೋದಿದೆಯಲ್ವಾ, ಇದು ಜಾಪನೀಸ್ ಕಾನ್ಸ್ಟಿಟ್ಯೂಷನ್ದ ಪಡ್ಕೊಂಡಿರೋದು. ಬೇರೆ ಬೇರೆ ಕಡೆ ಸಹ ಬರುತ್ತೆ ಜಾಪನೀಸ್ ಕಾನ್ಸ್ಟಿಟ್ಯೂಷನ್, ಅಲ್ಲಿಂದ ಅಡಾಪ್ಟ್ ಮಾಡ್ಕೊಂಡ್ವಿ. ಸಂವಿಧಾನ ಎಕ್ಸ್ಪ್ಲಿಸಿಟ್ ಆಗಿ ಸರಿಯಾಗಿ ನಮ್ಮ ಮುಂದೆ ಕನ್ನಡ ಹಿಡ್ ಥರ ತೋರಿಸುತ್ತೆ. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಅದರಿಂದ ಮಾತ್ರ ಒಬ್ಬರನ್ನು ನೀವು ಅರೆಸ್ಟ್ ಮಾಡ್ಬೋದು, ಅವರ ಲಿಬರ್ಟಿ, ಲೈಫ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಿಪ್ರೈವ್ ಮಾಡ್ಬೋದು ಅವರನ್ನು ಅಂತ ಸಂವಿಧಾನನೇ ಮೆನ್ಷನ್ ಮಾಡಿದೆಯಲ್ವಾ. ಆದರೆ ಸುಪ್ರೀಂ ಕೋರ್ಟ್ ಮೇನಕಾ ಗಾಂಧಿ ಕೇಸ್ನಲ್ಲಿ ಬಹಳ ಅದ್ಭುತವಾಗಿ ನಿರ್ಧಾರ ಕೈಗೊಳ್ಳುತ್ತೆ. ಹಾಗಾದರೆ ನಾವೇನು ಮಾಡೋಣ? ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತಂದರೆ ಅದರಲ್ಲಿ ಡ್ಯೂ ಪ್ರೊಸೆಸ್ ಆಫ್ ಲಾನೂ ಬರುತ್ತೆ ಅಲ್ಲ. ನೀವು ಹೇಗೆ ಹೇಳ್ತೀರಿ ಇದನ್ನು ಅಂತ ಕೆಲವರು ಕೇಳಿರ್ಬೋದು. ನಿಮ್ಗೆ ಅಧಿಕಾರ ಕೊಟ್ಟಿರೋರು ಯಾರು? ಇದನ್ನು ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತ ಹೇಗೆ ಕರಿತೀರಿ ಅಂತ ಕೋರ್ಟಿಗೆ ಕೇಳಿದರೆ, ಅರೆ ಯಾಕೆ ಕೊಡಬೇಕು?
ವಿ ಆರ್ ದಿ ಫೈನಲ್ ಇಂಟರ್ಪ್ರಿಟರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಲ್ವಾ. ಜುಡಿಷಿಯಲ್ ರಿವ್ಯೂ ಪವರ್ ಇದೆ ನಮಗೆ. ನಾವೇ ಎಲ್ಲ ಡಿಸೈಡ್ ಮಾಡೋರು. ಕಾನ್ಸ್ಟಿಟ್ಯೂಷನ್ನ ಇಂಟರ್ಪ್ರಿಟ್ ಮಾಡೋದು ನಮ್ಮ ಒಂದು ಕರ್ತವ್ಯ. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತಂದರೆ ಅದು ಡ್ಯೂ ಪ್ರೊಸೆಸ್ ಆಫ್ ಲಾ. ಅದನ್ನು ಕ್ರಿಯೇಟಿವ್ ಆಗಿ ಬಹಳ ಚೆನ್ನಾಗಿ ಇಂಟರ್ಪ್ರಿಟ್ ಮಾಡ್ತಾರೆ ಸುಪ್ರೀಂ ಕೋರ್ಟಲ್ಲಿ. ಆವಾಗಿಂದ ಆರ್ಟಿಕಲಲ್ಲಿ ಏನಿದೆ, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾನೇ ಇದೆ. ಆದರೆ ಆವಾಗಿಂದ ಫಾಲೋ ಮಾಡ್ತಿರೋದೇನು, ಡ್ಯೂ ಪ್ರೊಸೆಸ್ ಆಫ್ ಲಾ. ಹಾಗಾಗಿ ಯಾವಾಗ ಕೋರ್ಟು ಪ್ರೊಸೀಜರ್ ಹೇಗಿರಬೇಕು, ಫೇರ್ ಆಗಿರಬೇಕು, ಜಸ್ಟ್ ಇರಬೇಕು, ರೀಸನೇಬಲ್ ಇರಬೇಕು, ಆರ್ಬಿಟ್ರರಿ ಅಪ್ರೆಸಿವ್ ಆಗಿರಬಾರ್ದು, ಗೌರ್ಮೆಂಟು ರೀಸನ್ ಕೊಡಬೇಕು, ಮತ್ತು ಎಲ್ಲರಿಗೂ ಅವರ ವಾದವನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಗೋಲ್ಡನ್ ಟ್ರಯಾಂಗಲ್ ಅಂತ ಹೇಳುತ್ತೆ ಸರ್ಕಾರ, ಅಥವಾ ಕೋರ್ಟಿಲ್ಲಿ 14, 19, 21. ಆರ್ಟಿಕಲ್ 14 ಯಾವ್ದು ನೆನಪು ಮಾಡ್ಕೊಳ್ಳಿ, 14ನಲ್ಲಿ ಏನು ಹೇಳ್ತಾರೆ. 19 ಏನು ನೆನಪು ಮಾಡ್ಕೊಳ್ಳಿ. 21 ಈಗ ನೋಡ್ತಾ ಇರೋದು. ಇಕ್ವಾಲಿಟಿ, ಆರ್ಬಿಟ್ರರಿನೆಸ್ ಇರಬಾರ್ದು, ಫ್ರೀಡಮ್ ಇರಬೇಕು, ಲೈಫ್ ಆ್ಯಂಡ್ ಲಿಬರ್ಟಿ. ಇದೆಲ್ಲ ಒಂದೇ ಗೋಲ್ಡನ್ ಟ್ರಯಾಂಗಲನ್ನು 3 ಮುಖ್ಯವಾದ ಒಂದು ಭಾಗ, ಆ್ಯಂಗಲ್ ಅಥವಾ ಒಂದು ಪಾರ್ಟ್, ಅದು ಮುಖ್ಯ ಬಿಂದುಗಳು ಅಂತ ಹೇಳ್ಬೋದು. ಆ ಗೋಲ್ಡನ್ ಟ್ರಯಾಂಗಲ್ ಪ್ರಿನ್ಸಿಪಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಈ ಒಂದು ಕೇಸ್ನಲ್ಲಿ, ಮನೇಕಾ ಗಾಂಧಿ ಕೇಸ್. ಹಾಗಾಗಿ ಯು ಕೆನಾಟ್ ವೈಲೇಟ್ ಒನ್ ಯೂಸಿಂಗ್ ಅನದರ್. ಒಂದನ್ನು ಯೂಸ್ ಮಾಡಿಕೊಂಡು ಇನ್ನೊಂದನ್ನು ವೈಲೇಟ್ ಮಾಡೋ ಹಾಗಿಲ್ಲ. ಮೊದಲಿದ್ದದ್ದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಆಫ್ಟರ್ ಮನೇಕಾ ಗಾಂಧಿ ಕೇಸ್, ಡ್ಯೂ ಪ್ರೊಸೆಸ್ ಆಫ್ ಲಾ. ಮೊದಲು ಓನ್ಲಿ ಪ್ರೊಸೀಜರ್ನ ಚೆಕ್ ಮಾಡ್ತಾ ಇದ್ರು. ಈಗ ಬರೀ ಪ್ರೊಸೀಜರ್ ಮಾತ್ರ ಅಲ್ಲ, ಆ ಲಾವನ್ನು ಸಹ ಚೆಕ್ ಮಾಡ್ತಾ ಹೋಗ್ತಾರೆ. ಗೌರ್ಮೆಂಟ್ ಸ್ಟ್ರಾಂಗ್ ಇತ್ತು ಮೊದಲು, ಈಗ ನಿಧಾನವಾಗಿ ಸಿಟಿಸನ್ಸಿಗೆ ಪವರ್ ಬರ್ತಾ ಇದೆ. ರೈಟ್ಸ್ಗಳ ಒಂದು ಇಂಟರ್ಪ್ರಿಟೇಷನ್ ತುಂಬ ನ್ಯಾರೋ ಆಗಿತ್ತು, ರೈಟ್ಸ್ ಈಗ ಎಕ್ಸ್ಪ್ಯಾಂಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇದಕ್ಕೆ ಹೇಳೋದು ರೀಬರ್ತ್ ಆಫ್ ಆರ್ಟಿಕಲ್ 21. ಮತ್ತೆ ಹುಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆ ಆರ್ಟಿಕಲ್ 21ಗೆ ಮತ್ತೆ ಒಂದು ಹೊಸ ಬಲ ಬಂತು. ಸೊ ಬಿಗಿನಿಂಗ್ ಆಫ್ ಲಿವಿಂಗ್ ಆರ್ಟಿಕಲ್, ರೈಟ್ ಟು ಲೈಫ್ ಅನ್ನುವಂಥ ಆರ್ಟಿಕಲ್ಲು ಈಗ ಲಿವಿಂಗ್ ಅಲ್ವಾ, ಬದುಕಿಗೆ ಸ್ಟಾರ್ಟ್ ಆಯಿತು. ಬದುಕುವ ಹಕ್ಕಿಗೆ ಒಂದು ಬದುಕು ಸಿಕ್ತು. ಈಗ ಕೋರ್ಟ್ ಡಿಕ್ಲೇರ್ಡ್ ರೈಟ್ ಟು ಲೈಫ್ ಇನ್ಕ್ಲೂಡ್ಸ್ ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ. ಬರೀ ರೈಟ್ ಟು ಲೈಫ್ ಅಂತಂದರೆ ಪ್ರಾಣಿಗಳ ಥರ ಬದುಕೋದಲ್ಲ, ಘನತೆಯಿಂದ ಬದುಕೋದು. ತುಂಬ ಆರ್ಟಿಕಲ್ಗಳು ಮುಂದೆ ಆ್ಯಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಕೇಸನ್ನು ಹಿಸ್ಟೋರಿಕ್ ಅಂತ ಕರೀತಾರೆ. ಒಂದು ಐತಿಹಾಸಿಕ ಪ್ರಕರಣದಲ್ಲಿ ಇದು ಒಂದು. ಯಾಕಂದರೆ ಗೌರ್ಮೆಂಟ್ ಮಿಸ್ಯೂಸ್ ಮಾಡ್ಕೊಳ್ಳೋದನ್ನು ಸ್ಟಾಪ್ ಮಾಡುತ್ತೆ. ಮತ್ತು ಮುಂದೆ ಎಮರ್ಜೆನ್ಸಿ ಆದಾಗ ಸರ್ಕಾರ ಈ ಥರ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಇದು ತಡೆಯನ್ನು ಒಡ್ಡುತ್ತೆ. ಮತ್ತು ಬ್ರಾಡ್ ಫೇರ್ನೆಸ್, ಲಾ ಅಲ್ಲಿ ಸಹ ಫೇರ್ನೆಸ್ ಇರಬೇಕು. ಹ್ಯೂಮನ್ ಡಿಗ್ನಿಟಿ ಪ್ರೊಟೆಕ್ಟ್ ಆಗಬೇಕು. ಎಕ್ಸ್ಪ್ಯಾಂಡೆಡ್ ಮೀನಿಂಗ್ ಆಫ್ ಲೈಫ್, ಲೈಫ್ ಅನ್ನೋದರ ಒಂದು ಮೀನಿಂಗ್ ಅಷ್ಟೇ ಅಲ್ಲ, ಇನ್ನೂ ಸಹ ಇದೆ, ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗುತ್ತೆ. ಹೆಲ್ತ್ ಕೇರ್, ಪ್ರೈವಸಿ, ಎಜುಕೇಷನ್ ಎಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ. ಗೋಲ್ಡನ್ ಟ್ರಯಾಂಗಲ್ ಇಂಟ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಎಲ್ಲ ಇಂಟರ್ಕನೆಕ್ಟ್ ಆಗಿರೋದು ಅನ್ನೋದನ್ನು ಇದರಲ್ಲಿ ಹೇಳ್ತಾರೆ. ಹಾಗಾಗಿ ಮನೇಕಾ ಗಾಂಧಿ ಕೇಸ್ನಿಂದ ಆರ್ಟಿಕಲ್ 21ಗೆ ಹ್ಯೂಮನ್ ರೈಟ್ಸ್ ಆ ಒಂದು ಟಚ್ ಸಿಗುತ್ತೆ. ಇಲ್ಲಿ ಶಾರ್ಟ್ ನೋಟ್ಸ್ ಕೊಟ್ಟಿದ್ದೇನೆ ಕೆಳಗಡೆ. ಇಷ್ಟನ್ನು ಈ PDF ಟೆಲಿಗ್ರಾಮಲ್ಲಿ ಹಾಕಿರ್ತೇನೆ. ಇಲ್ಲಿಗೆ ಮುಗ್ದಿಲ್ಲ ಇದು. ಆರ್ಟಿಕಲ್ 21 ಈಗ ಶುರುವಾಗಿದೆ, ಅದರ ಇವಾಲ್ಯೂಷನ್ ಮತ್ತೆ ನೋಡಲಿಕ್ಕಿದೆ. ಬಹಳ ಇಂಪಾರ್ಟೆಂಟ್. ಮೇನ್ಸಲ್ಲಿ ಸಹ ನೀವು ಪ್ರಿವ್ಯೂ ಆಗಿ ನೋಡಿದ್ರೆ ನಿಮ್ಗೆ ಸಿಗುತ್ತೆ ಆರ್ಟಿಕಲ್ 21 ಬಗ್ಗೆ. ಹಾಗಾಗಿ ಈ ಪಾರ್ಟನ್ನು ಇನ್ನೂ ಸ್ವಲ್ಪ ಪಾಯಿಂಟ್ಗಳನ್ನು ಹೇಳಿ ನಿಲ್ಲಿಸ್ತೇನೆ. ಇನ್ನೊಂದು ವಿಷಯ ಯಾವುದು ಅಂತ ನಿಮ್ಗೆ ಗೊತ್ತಿರಬಹುದು, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಏನು ಹಾಗಂತಂದರೆ ಅದರ ಮುಖ್ಯವಾದ ಅಂಶಗಳನ್ನು ನೆನಪು ಮಾಡ್ಕೊಳ್ಳಿ. ಸುಪ್ರೀಂ ಕೋರ್ಟು ಇಲ್ಲಿ ಅದನ್ನು ಮೆನ್ಷನ್ ಮಾಡಿಲ್ಲ, ಆದರೂ ಕೇಳಿಸ್ಕೊಳ್ಳಿ. ಸೆಂಟ್ರಲ್ ಇನ್ಲ್ಯಾಂಡ್ ವಾಟರ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ರೋಜನಾಥ್ ಗಂಗೂಲಿ ಅನ್ನುವಂಥ ಒಂದು ಕೇಸ್ನಲ್ಲಿ ಆರ್ಟಿಕಲ್ 14 ಇದೆಯಲ್ವಾ, ಅದು ಮುಖ್ಯವಾಗಿ PNJ, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಬಗ್ಗೆ ಸಹ ಹೇಳ್ತಾ ಹೋಗುತ್ತೆ. ಅದನ್ನು ಸಹ ನಾವು ಅದರಲ್ಲಿ ನೋಡಬಹುದು ಅಂತ ಇಂಟರ್ಪ್ರಿಟ್ ಮಾಡ್ತಾ ಇದೆ. ಡ್ಯೂ ಪ್ರೊಸೆಸ್ ಆಫ್ ಲಾ, ಅದಕ್ಕಿಂತ ಮೊದಲು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಇನ್ನು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್, ಮೂರನ್ನು ಸಹ ಮೊದಲು ಒಂದು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ. ಆ ಒಂದು ವಿಷಯಗಳು ನೇರವಾಗಿ ಎಕ್ಸಾಮ್ನಲ್ಲಿ ಬರದೇ ಇರಬಹುದು, ಕೇಳದೇ ಇರಬಹುದು, ಅಥವಾ ಅದನ್ನು ಎರಡು ಜೊತೆಯಾಗಿ ಸಹ ಕಂಪೇರ್ ಮಾಡಿ ಕೇಳಬಹುದು. ಅದನ್ನು ನೀವು ಬರಲಿಕ್ಕೆ ಒಂದು ಮುಖ್ಯವಾಗಿ ನಿಮಗೆ ಅದರ ಬಗ್ಗೆ ಎಕ್ಸಾಂಪಲ್ ಸಹ ಗೊತ್ತಿರಬೇಕು. ಮತ್ತು ಸುಪ್ರೀಂ ಕೋರ್ಟ್ ಹೇಗೆ ಅದನ್ನು ಇಂಟರ್ಪ್ರಿಟ್ ಮಾಡುತ್ತೆ, ಅದಕ್ಕೆ ಸಂಬಂಧಪಟ್ಟಿರೋ ಕೇಸ್ಗಳನ್ನು ಕರೆಕ್ಟಾಗಿ ತಿಳ್ಕೊಂಡಿಟ್ಕೊಳ್ಳಿ. ಮತ್ತು ಕೋರ್ಟ್, ನಮ್ಮ ದೇಶದಲ್ಲಿ ಕೋರ್ಟಿಗಿರುವಷ್ಟು ಪವರ್, ಸುಪ್ರೀಂ ಕೋರ್ಟಿಗಿರುವಷ್ಟು ಪವರ್
ಪಾರ್ಲಿಮೆಂಟಿಗೆ ಅಥವಾ ಬೇರೆ ಒಂದು ವಿಭಾಗಗಳಿಗಿಲ್ಲ. ಮೊದಲೊಂದು ಸಾರಿ ಬ್ರಿಟನ್ನಲ್ಲಿ ಅಲ್ಲಿನ ಪಾರ್ಲಿಮೆಂಟ್ ಏನು ಬೇಕಾದರೂ ಮಾಡ್ಬೋದು. ಒಬ್ಬ ಪುರುಷನನ್ನು ಸ್ತ್ರೀಯನ್ನಾಗಿ ಮಾಡ್ಬೋದು, ಸ್ತ್ರೀಯನ್ನು ಪುರುಷನನ್ನಾಗಿ ಮಾಡ್ಬೋದು ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಅಷ್ಟು ಪವರ್ ಇರೋದು ಕೋರ್ಟಿಗೆ. ಅಂದರೆ ಆ ಥರ ಹೇಳೋದು ಒಂದು ಸಿಂಬಾಲಿಕ್ ಥರ. ಅಂದರೆ ಅಷ್ಟು ಆ ಲೆವೆಲಿಗೂ ಸಹ ಅವ್ರಿಗೆ ಪವರ್ ಇದೆ ಸುಪ್ರೀಂ ಕೋರ್ಟಿಗೆ. ಕೊಲಿಜಿಯಂ ಸಿಸ್ಟಮ್ ಅಂತ ಕೇಳಿರ್ಬೋದು. ಮುಂದೆ ಜುಡಿಷಿಯರಿ ಬಂದಾಗ ಡೀಟೇಲ್ ಆಗಿ ನೋಡ್ತೇವೆ ಸುಪ್ರೀಂ ಕೋರ್ಟ್ ಯಾವ ಥರ ಇವಾಲ್ವ್ ಆಗ್ತಾ ಇದೆ. ಕೆಲವೊಂದು ಕೇಸ್ಗಳಲ್ಲಿ ಅದರ ಒಂದು ಡಿಸಿಷನ್ ಟೀಕೆಗೆ ಒಳಗಾಗ್ತಾ ಇದೆ. ಹಾಗಂತ ನಾವು ಡೈರೆಕ್ಟಾಗಿ ಅಲ್ಲಿರುವಂಥ ಜಡ್ಜಸ್ಗಳನ್ನು ಸ್ಕ್ಯಾಂಡಲೈಸ್ ಮಾಡೋದು ಸರಿಯಲ್ಲ. ಯಾಕಂದರೆ ಅದು ಆ ಒಂದು ಆಫೀಸಿಗೆ ಅವಹೇಳನ ಮಾಡಿದಾಗೆ. ಹಾಗೆ ಮಾಡಿದರೆ ಕಂಟೆಂಪ್ಟ್ ಆಫ್ ಕೋರ್ಟ್, ನ್ಯಾಯಾಂಗ ನಿಂದನೆ ಪ್ರಕರಣ ಬರುತ್ತೆ. ಕೆಲವು ವಿಷಯಗಳ ಬಗ್ಗೆ ನೀವು ನಿಮ್ಮ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು. ಹಾಗಂತ ಸ್ಕ್ಯಾಂಡಲೈಸ್ ಮಾಡೋದು ಅಥವಾ ಒಂದು ಸಂಪೂರ್ಣವಾಗಿ ಅಲ್ಲಗಳೆಯೋದು, ಈ ಥರ ಕೆಲವು ವಿಷಯಗಳ ಬಗ್ಗೆ ಜಾಗರೂಕರಾಗಿರಬೇಕಾಗುತ್ತೆ. ಮುಂದಿನ ವಿಡಿಯೋಗಳಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.